ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಯಾರಂತ ನೋಡ್ಕೊಂಬಂದ್ಬಿಡೋಣ್ರಿ. ಇವತ್ತಿನ ಕಮೆಂಟ್ ವಿನ್ನರ್ ಬಂದು ವಿಡಿಯೋ ಮೇಲೆ ಬರುವ ಸ್ಕ್ರೀನ್ಶಾಟ್ ನೋಡಿ. ಇವರೇ ನೋಡಿ ಕಮೆಂಟ್ ವಿನ್ನರ್ ಅಂತ. ಮೊದಲ ಒಂದು 3 ಕಮೆಂಟ್ಗಳು ಚಾನಲ್ ಎಲ್ಲರವರು ಕಮೆಂಟ್ ಹಾಕಿದ್ರು ಸ್ನೇಹಿತರೆ. ಅವ್ರಲಿಂತ ಇವ್ರು ಕಮೆಂಟ್ ಹಾಕ್ಯಾರ. ಇದು 2ನೇ ಸಲ ಪ್ರಮೋಷನ್ ಮಾಡಿಕೊಡ್ದಿವ್ರು ಚಾನಲ್. ಹಂಗೆ ಸ್ನೇಹಿತರೆ ಎಲ್ಲರೂ ಪ್ರಮೋಷನ್ ಮಾಡಿಕೊಟ್ಟವ್ರನ್ನ ಇದು ಚಾನಲ್ ಅವರು ಕಮೆಂಟ್ ಹಾಕಿದ್ರು. ಮತ್ತು ಹೊಸದಾಗಿ ಯಾರೂ ಕಮೆಂಟ್ ಹಾಕಿದ್ದಿಲ್ಲ. ಅದಕ್ಕೆ ಇವ್ರದ್ದೇ ಫಸ್ಟ್ ಕಮೆಂಟ್ ಇತ್ತಲ್ಲ, ಇವ್ರದ್ದೇ ವಿನ್ನರ್ ಮಾಡಿ ನೋಡಿ. ಇವತ್ತು ಕೆಲಸನೂ ಬಹಳ ಆಗಿದೆ. ತಪ್ಪಿಸಲ್ಲ ಸ್ನೇಹಿತರೆ. ಖಂಡಿತ ನಾನು ನಿಮ್ಮದು ಕೂಡ ಇದೇ ಥರ ಪ್ರಮೋಷನ್ ವಿಡಿಯೋ ಮಾಡ್ಬೇಕಂದ್ರೆ ಏನು ₹1 ಖರ್ಚಿಲ್ಲ ಸ್ನೇಹಿತರೆ. ಆದಷ್ಟು ಕಮೆಂಟಿಗೆ ಒಂದು ವಿಡಿಯೋ ಕಮೆಂಟ್ ಹಾಕಿ ಸಾಕು, ನಿಮ್ಮ ಪ್ರಮೋಷನ್ ಮಾಡಿಕೊಡ್ತೀನಿ. ಯಾಕಂದ್ರೆ ನಮಗೆ ಗೊತ್ತಿರಲ್ಲ, ಎಷ್ಟೋ ಮಂದಿ ಚಾನಲ್ಗಳು ಇರ್ತಾವೆ, ನಮಗೆ ಗೊತ್ತಿರಲ್ಲ. ನೀವು ಒಂದು ಲೈಕ್ ಹಾಕಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ನಿಮ್ಮ ವಿಡಿಯೋ ನೋಡ್ತೀನಿ, ನಿಮಗೂ ಲೈಕ್ ಕೊಡ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಮತ್ತು ನಮ್ಮಿಂದ ನನ್ನ ವ್ಯೂವರ್ಸ್ಗಳೆಲ್ಲ ಹೇಳ್ತೀನಿ, ಪ್ರಮೋಷನ್ ಮಾಡಿಕೊಡ್ತೀನಿ ನಿಮ್ಮ ವಿಡಿಯೋಗಳೆಲ್ಲ. ಹಿಂಗೆ ನೋಡಿ ಇವರು ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಅಂತ. ಆರತಿ, ನನ್ನ ಹೆಸರು ಬಂದು ಆರತಿ ಮಿಸ್ ಫ್ಯಾಮಿಲಿ ಲಾಗ್ಸ್ ನೋಡಿ. ನನಗೆ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯ್ತು, ಹಿಂಗಾಗಿ ಬ್ಯಾಕ್ ಹೋಗಿ ಅವ್ರ ಚಾನಲ್ ಹೆಸರು ನೋಡ್ಕೊಂಬಂದೆ. ಯಾಕೆ ಇಂಗ್ಲೀಷ್ನ ಕರೆಕ್ಟಾಗಿ ಓದಕ್ಕೆ ಬರಲ್ಲ. ಮತ್ತು ನಾನು ಆಮೇಲೆ ಸ್ಕ್ರೀನ್ಶಾಟ್ ಅಂದ್ರೆ ಆಮೇಲೆ ನಾನು ಶೇರ್ ಮಾಡ್ತೀನಿ. ವಿಡಿಯೋ ಎಡಿಟಿಂಗ್ ಮಾಡೋಕೆ ಸ್ಕ್ರೀನ್ಶಾಟ್ ಹಾಕ್ತೀನಿ ರೀ. ನಾನು ಮೊದಲೇ ವಿಡಿಯೋ ಮಾಡಿಟ್ಕೊಂಡಿರ್ತೀನಿ. ವಾಯ್ಸ್ ಓವರ್ ಕೊಡ್ದಾರ ಅಲ್ಲಿ ನೋಡ್ಕೊಂಡು ಚಾನಲ್ ಹೆಸರು ಹೇಳ್ಬೋದು. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ. ಇದೇ ಥರ ನಿಮ್ಮದು ಫ್ರೀ ಪ್ರಮೋಷನ್ ಮಾಡಿಕೊಡ್ಬೇಕಂದ್ರೆ ಒಂದು ಜಸ್ಟ್ ಕಮೆಂಟ್ ಹಾಕಿ, ಫಸ್ಟ್ ಕಮೆಂಟ್ ವಿನ್ನರ್ ಆಗಿ. ಚಾನಲ್ನವರು ಎಲ್ಲರೂ ಕಮೆಂಟ್ ವಿನ್ನರ್ ಆಗಿರ್ತೀರಿ. 3 ಕಮೆಂಟ್ ವಿನ್ನರ್ ಆಗಿರಿ ಇವತ್ತು ಚಾನಲ್ನವರು. 4ನೇ ಕಮೆಂಟ್ ಇವ್ರು ಬಂದು ಹಾಯಕ್ಕ ಅಂತ ಇವ್ರದ್ದು ಪ್ರಮೋಷನ್ ಮಾಡಿಕೊಟ್ಬಿಡಿ 2ನೇ ಸಲ. ಮತ್ತು ಹಂಗೆ ಏನಾರು ಯಾರು ಚಾನಲ್ ಎಲ್ಲರೂ ಕಮೆಂಟ್ ಬರ್ಲಿಕ್ಕಂದ್ರೆ ನೀವು ಯಾರು ಚಾನಲ್ ಪ್ರಮೋಷನ್ ಮಾಡಿಕೊಟ್ಟಿರ್ತೀನಲ್ಲ ಅವ್ರು ಕಮೆಂಟ್ ಹಾಕಿದ್ರೆ 2ನೇ ಸಲ ಪ್ರಮೋಷನ್ ಮಾಡಿಕೊಡ್ತೀನಿ. ನಾನು ಡೈಲಿ ಪ್ರಮೋಷನ್ ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ಅದು ನನ್ನಿಂದ ಹೆಲ್ಪ್ ಆಗ್ಬೇಕು ಅನ್ನೋದು ಆಸೆ. ವಿಡಿಯೋ ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ. ಎಲ್ಲರೂ ವಿಡಿಯೋ ಮಸ್ತ್ ಬರ್ತಾವೆ ಅಕ್ಕ, ಮಸ್ತ್ ಸೂಪರ್ ಬರ್ತಾವೆ ವಿಡಿಯೋ, ಮೊದ್ಲಿಂಕಿಂತ ಇವಾಗ ವಿಡಿಯೋ ಚೆನ್ನಾಗಿ ಬರ್ತಾವಂತ ಹೇಳ್ತಿರ್ತೀರಿ. ಫೋನ್ ಹಚ್ಚಿ ಹೇಳ್ತೀರಿ, ವಾಟ್ಸಪ್ನಾಗ ಹೇಳ್ತೀರಿ, ಕಮೆಂಟ್ನಾಗ ಹೇಳ್ತೀರಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನೋಡ್ರಿ. ಮತ್ತು ಒಬ್ಬರು ವಾಟ್ಸಪ್ ನಂಬರ್ ಕೇಳಿದ್ರಿ. ವಾಟ್ಸಪ್ ನಂಬರ್ನು ನಾನು ವಿಡಿಯೋದಾಗ ಹಾಕೀನಿ ನೋಡಿ, ಇನ್ನೂ ವಿಡಿಯೋದಾಗ ಚೆಕ್ ಮಾಡಿ. ಮತ್ತೊಬ್ಬರು ಹೋಮ್ ಟೂರ್ ಕೇಳಿರಿ. ಎಲ್ಲನೂ ವಿಡಿಯೋ ಮಾಡೀನಿ ರೀ, ಹೋಮ್ ಟೂರ್ನು ಮಾಡೀನಿ, ಮೊದಲೆಲ್ಲ ವಿಡಿಯೋ ಮಾಡ್ಕೊಂಡಿನಿ. ನೋಡೋಣ ಸ್ನೇಹಿತರೆ, ಸ್ಟ್ಯಾಂಡ್ ಇಲ್ಲ ಏನಿಲ್ಲ, ವಿಡಿಯೋ ಮಾಡಿರಲ್ಲ. ಹೋಮ್ ಟೂರ್ನೇ ಮಾಡಂದ್ರೆ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯ ಹೇಳ್ರಿ. ಹೋಮ್ ಟೂರ್ನೇ ಮಾಡಲೇಬೇಕಂದ್ರೆ ಮಾಡ್ತೀನಿ. ನಿಮಗೋಸ್ಕರ ಏನು ಬೇಕಾದೆಲ್ಲ ಕೇಳಿ ನಾನು ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ನಾನು ನಿಮ್ಮೆಲ್ಲ ಆಸೆ ಈಡೇರ್ಸಕ್ಕೆ ಟ್ರೈ ಮಾಡ್ತೀನಿ. ಹೋಮ್ ಟೂರ್ ಮಾಡೋದ್ರಿಂದ ದೊಡ್ಡದಾಗಲ್ಲ. ವಿಡಿಯೋ ಮಾಡಿನಲ್ಲ ಅಂತ ಸುಮ್ಮನೆ ಆಗೀನಿ ರೀ. ಬನ್ನಿ ಸ್ನೇಹಿತರೆ, ಮತ್ತೆ ಈ ವಿಡಿಯೋ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನನಗೆ ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗ ಸಾವಿತ್ರಿ. ಬೆಳಗ್ಗೆ 6:30 ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಂಗೆ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಬಂದೆ. ನೋಡ್ತಿರ್ಬೇಕು, ನಾವು ಒಳಗೆ ಕಸ ಗುಡಿಸಿಲ್ಲ. ಶ್ರಾವಣ ಬಸವರಾಜ್ ಆಟ ಆಡಕತ್ತಾರೆ. ಶ್ರಾವಣ ಮೆಣಸಿನ್ಕಾಯಿನಾಗಿದ್ದು ಕಸ ಹೋಲ್ ಅಂತ ಚೆಲ್ಲಿನ ರೀ. ಒಬ್ಬ ತೊಗೊಂಡು ಆಡಕತ್ತಾನೆ. ಇಲ್ಲಿ ಖಾರ ಹಚ್ಚುತ್ತ ನಂಗೆ ಗೊತ್ತಿಲ್ಲ. ಹಾಯ್ ಮಾಡಿ ಬಸ್ಸು. ಶ್ರಾವಣ ಯಾರೇ ಹಾಂ ಯೂಟ್ಯೂಬ್ ಫ್ಯಾಮ್ಲಿಗೆ ಉಪ್ಪ ಕೊಟ್ಟ್ಯಾಪ? ಇನ್ನೇನು ಕೊಡ್ಯಪ್ಪ ಯೂಟ್ಯೂಬ್ ಫ್ಯಾಮ್ಲಿಗೆ ಉಪ್ಪ? ಇನ್ನೇನು ಕೊಡು ಎಲ್ಲರಿಗೂ ಎಲ್ಲರಿಗೂ ಉಪ್ಪ ಕೊಟ್ಟನಂತ ನೋಡ್ರಿ. ಅವ ನಾ ಏನೇ ಹೇಳ್ರಿ ಅವಳ ಕೊಟ್ಟ ಸ್ನೇಹಿತರೆ. ಈಗ ಖುಷಿನ್ ರೀ. 6:59 ಆಗೈತೆ. ನಾನು 6:30 ಕಾಣ್ತೀನಿ. ಅಡುಗೆ ಮನೆ ಎಲ್ಲ ಕಸ ಗುಡಿಸಿ ಗ್ಯಾಸ್ ಕಟ್ಟಿ ಒರೆಸಿ ಪಲ್ಯ ಮಾಡ್ಬೇಕಂತ ಬೆಳ್ಳುಳ್ಳಿ ಸುಲಿದು ಕಸ ಹೋಗುತ್ತಂತ ಬೆಳ್ಳುಳ್ಳಿ ಸುಲಿದಿಟ್ಟಿನಿ. ಈ ಕೊಡೋದಿಷ್ಟು ಮಡಿಕೆ ಕಾಳದಾಗ ಪಲ್ಯ ಮಾಡ್ಕೊತೀನಿ ಬೆಳ್ಳುಳ್ಳಿ ಹಾಕಿ. ಮಡಿಕೆ ಕಾಳು ಪಲ್ಯ 1 2 ರೊಟ್ಟಿ ಮಾಡ್ತೀನಿ ಗುತ್ತಿ ಅಕ್ಕಿಗೆ ನೋಡಿ. ಎಲ್ಲ ಕ್ಲೀನಾಗೈತೆ ರೀ ಅಡುಗೆ ಮನೆ ಕೂಡ. ಇನ್ನು ಹಿಂದೆ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ. ಬಾಂಡೆ ಅದ್ರ ಹಿಂದೆ ಬಾಂಡೆ ತೆಕ್ಕಿ ಇಷ್ಟು ಕಸ ಗುಡಿಸ್ಬೇಕು. ಇವತ್ತು 2-3 ದಿನ ಆತ್ರಿ ಕಸನ ಗುಡಿಸಿಲ್ಲ. ನಿನ್ನೆ ಹಂಗೆ ಹುಡುಗಿದೆ ತೆರೆ ಮೇರಿ ಕಸ ಹುಡುಗಿನಿ. ಸ್ವಚ್ಛ ಎಲ್ಲ ಕಸ ಗುಡಿಸ್ಬೇಕು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ. ನೋಡಿ ಸ್ನೇಹಿತರೆ, ಎಲ್ಲ ಮನೆ ಕಸ ಗುಡಿಸಿದ ಟೈಮ್ 8 ಗಂಟೆ ಆಗೇ ಬಿಡುತ್ತೆ ನೋಡಿ. ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ಮ್ಯಾಗೆಲ್ಲ ಸಜ್ಜೆ ಕಸ ಮನೆ ಕಸ ಎಲ್ಲ ಗುಡಿಸಿದ್ ನೋಡಿ. ದಿನ ಉಡ್ತೀನಿ ರೀ, ಮ್ಯಾಗಿಂದು ತಳಗಿಂದು ಎಲ್ಲ. ಮುಂಜಾನೆ ಮಾತ್ರ ದಿನ ಎಲ್ಲ ಕ್ಲೀನಾಗಿ ಉಡ್ತೀನಿ. ಸಾಯಂಕಾಲ ಹಂಗೆ ಕಸ ಆಟೆ ಉಡ್ತೀನಿ. ಪಡ್ಸಾಲಿ ಅದು ಉಡ್ತೀನಿ ರೀ. ಹಾಗೆ ಅನುಕೂಲ ಬಂದಾಗ ಮಾಡ್ಕೊಂಡು ಹೋಗೋದು ನೋಡಿ ಸ್ನೇಹಿತರೆ. ಅನುಕೂಲ ಆದ್ರೆ ಉಸು ಮನೆ ಕಸ ಗುಡಿಸ್ತೀನಿ. ಇಲ್ಲಕ್ಕಂದ್ರೆ ಅಂಗಳ ಕಸ ಗುಡಿಸಿ ನೀರು ಹೊಡೋಗ್ಬಿಡ್ತೀನಿ. ಈ ಕಡೆ ನೋಡಿ ಸ್ನೇಹಿತರೆ, ರೊಟ್ಟಿ ಮಾಡ್ಬೇಕಂತ ರೆಡಿ ಮಾಡ್ತೀನಿ. ರೊಟ್ಟಿ ಬಿಟ್ಟು ಕಡೆ ಪಲ್ಯನೂ ರೆಡಿಯಾಗಿ ಸ್ನೇಹಿತರೆ. ಕುದಿಯಾಕತ್ತೈತ್ರಿ ಮಡಿಕೆ ಕಾಳು ಪಲ್ಯ, ಬಿಸಿ ಬಿಸಿ ಪಲ್ಯ ರೆಡಿ ಮಾಡೀನಿ.
ಒಂದೆರಡು ರೊಟ್ಟಿ ಪಲ್ಯ ಮಾಡಬೇಕು ನೋಡಿ. ಮಸ್ತ್ ಮಡಿಕಾಗಿದ್ದು ರೀ ಅವು. ಕುಡಿಯೋ ನೀರು ಬಂದ ಸ್ನೇಹಿತರೆ. ಇವಾಗ ಕುಡಿಯೋ ನೀರು ತಿನ್ನಬೇಕು, ಮುಸ್ರಿ ತಿಕ್ಕಬೇಕು. ಗಂಟೆಗೆ ನೀರು ಕಾಯಕ್ಕೆ ಇಡ್ಬೇಕು ಆಕೆಗೆ. ಬನ್ನಿ ಸ್ನೇಹಿತರೆ, ಏನು ಮಾಡ್ತೀನಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೇಳ್ತೀನಿ ರೀ ಏನು ಮಾಡಿದ್ದೀನಿ ಅಂತ. ಏನು ನೋಡ್ಯಪ್ಪ ನಿಮ್ಮ ಜಗಳ ನೋಡ್ಬೇಕು ನೋಡ ಬರೀ. ಏನು ನೋಡಬೇಕು? ರೊಟ್ಟಿ ಮಾಡಬೇಕು. ಟೈಮ್ 8:41 ಆಗೈತಿ. ಶ್ರಾವಣಿ ಶಿವಕುಮಾರ್ ಜಾಕ ಮಾಡಿಸಿದೆ. ಜಾಕ ಮಾಡಿಸ್ಬೇಕು, ನೀರು ಕಸಕತ್ತೀನಿ ರೀ. ಬಟ್ಟೆ ಗಿರಕ್ಕೆ ಬಂದು ಮತ್ತೊಂದು 500 ರೂಪಾಯಿ ವ್ಯಾಪಾರ ಆಯ್ತು. ಬರೀ ಉದ್ರಿ ನೋಡಿ, ಅದು 500 ರೂಪಾಯಿನ ಉದ್ರಿ ಸ್ನೇಹಿತರೆ. 100 ರೂಪಾಯಿ ಕೊಟ್ಟರೆ 400 ರೂಪಾಯಿ ಉದ್ರಿ. ಬಾಣಿಗೆಗಿಲ್ಲಂದೆ ಅದು 100 ರೂಪಾಯಿ ಕೊಟ್ಟು ಹೋದ್ರು. ಏನು ಮಾಡೋದು ನೋಡಿ, ಉದ್ರಿ ಭಾಳ ಬೀಳ್ತಾರೆ. ಬಟ್ಟೆ ವ್ಯಾಪಾರ ಆಗೋದು ಕರೆ ಉದ್ರಿ ಬೀಳ್ತಾವೆ ನೋಡಿ ಸ್ನೇಹಿತರೆ. ಇಷ್ಟು ಬಾಂಡೆ ತಿಕ್ಕೀನಿ, ಇವಿಷ್ಟು ಇದು ಮಾಡೀನಿ, ರೆಡಿ ಮಾಡೀನಿ. ರೊಟ್ಟಿ ಮಾಡ್ಬೇಕು. 8:41 ಆಗೈತಿ. ಇನ್ನು 10 ನಿಮಿಷ 20 ನಿಮಿಷ ರೊಟ್ಟಿ ಊಟ ಆಗಿ ಬುತ್ತಿ ಕಟ್ಬೇಕು ಸ್ನೇಹಿತರೆ. ಇಂದು ನೀರು ಬೈದು ನೀರು ತುಂಬೀನಿ, ಎಲ್ಲ ಕ್ಲೀನಾಗೈತಿ. ಅವ್ರು ಜಾಕ ಮಾಡೋ ಅಷ್ಟು ಬಟ್ಟೆ ಉಳಿದವು. ಒಂದೆರಡು ಇದು ಉಣ್ಣಂಗೆ ಒಗ್ದು ಹಾಕ್ಬೇಕಾಗತ್ತೀನಿ ರೀ, ಅವಿಷ್ಟು ಒಗ್ದು ಹಾಕೀನಿ. ಬನ್ನಿ ಸ್ನೇಹಿತರೆ, ರೊಟ್ಟಿ ಮಾಡಿ ಅವ್ರು ಬುತ್ತಿ ಕಟ್ಟಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಭಾಳ ಆಗೈತಿ. ಅವ್ರು ಅಂಗಿ ಹಾಕ್ಕೊಂತೀನಿ, ಅಂಗಿ ಹಾಕ್ಕೊಳಕತ್ತಾರ. ಸಣ್ಣ ಥಂಡಿ ಭಾಳ ಬರ್ತೈತಿ ನೋಡಿ. ಕಾಯಿಪಲ್ಲೆ ಬಂದು ತೊಗೋಬೇಕಾಗೈತೆ. ಕಾಯಿಪಲ್ಲೆ ಏನು ತೊಗೊಂಡ? ರೊಕ್ಕಿದ್ದು ಏನು? ಯಾರು? ಕಣ್ಬಾಯಿ ಮನೆಗಿದ್ದಾಗ ಹೊಲಕಿನಿ ಹೊಲದ ಗುಡ್ಡೆ ಚಲುತ್ತೇವ್ರಿ. ಮೊನ್ನೆ 1 ವಾರ ರೊಕ್ಕ ಕೊಟ್ಟು ಸಕಿಗೆ ನಾಳೆಗೆ ಒಯ್ಯಾಕತ್ಯಾ ಜಂಪರ್ ಒಯ್ಯಾಕತ್ಯಾ. ನಾನು ಸದ್ದ ಗ್ಯಾಸಿ ಮ್ಯಾನೆ ಇಟ್ಟಿನಿ. ಹೋಯ್ ಬಾ ತಂದಾರಂತನು ತಂದಾರಂತ ತಂದಾರ. ಹೋಯ್ ಬಾ. ನೋಡಿ ಸ್ನೇಹಿತರೆ, ನಿನ್ನೆ ಒಂದು ಸೆಮೆ ಆಗೈತೆ ಅಂದಲ್ಲ, ಅವ್ರ ಪೋಸ್ಟ್ ಮಾಡಿ ತಂದಾರಂತ ನೋಡಿ. ಇಲ್ಲಿ ನೋಡಕ್ಕೆ ಹೋಗಂಬ ಅಂತ ಕರೆಯಕ್ಕೆ ಬಂದಿಲ್ಲ ಅವ್ವ. ನಾನು ಇಲ್ಲ ಗ್ಯಾಸಿ ಮೇಲೆ ನೀರು ಕಸಾಕಿಟ್ಟೀನಿ ರೀ. ನಾನು ಹೋಗ್ತಿದ್ದೆ ಸ್ನೇಹಿತರೆ, ಹೋಗೋಕ್ಕೆ ಶ್ರಾವಣಿ ಶಿವಕುಮಾರ್ ಸಾಲಿಗ್ಯಾರ. ಇವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ಮೀಟ್ ಹಾಕ ಮನೆ ಬರಾಕತ್ತಾರ. ಹಿಂಗಾಗಿ ಅದಕ್ಕೆ ಜಾಕ ಮಾಡಿದ್ರತ್ತ. ಅವ್ರು ಬರೋವಾಗ ಇಲ್ಲೇ ಬಸ್ ಕೊಡ್ತಾಕದಾರತ್ತ. ಅವರು ಫೋನ್ ಹಚ್ಚಿದ್ರು, ಜಾಕ ಮಾಡಿದ್ರತ್ತಂತ ನೀರು ಕಸಾಕಿಟ್ಟಿನಿ. ಮನೆಯೆಲ್ಲ ಕ್ಲೀನ್ ಮಾಡಿದೆ. ರೊಟ್ಟಿ ಪಲ್ಯ ಮಾಡಿ ಶ್ರಾವಣಿ ಹೋಗಿಂದು ಈಗ ವಿಡಿಯೋ ಚಲೋ ನೋಡಿ. 10:17 ಸ್ನೇಹಿತರೆ. ಇಂದೂ ಎಷ್ಟು ಬಾಂಡೆ ಅವಸು ಒಂದು ಸ್ವಲ್ಪ ಇದ್ದು ಅವಸು ತಿಕ್ಬಿಟ್ಟೆ. ಇನ್ನು ಬಟ್ಟೆ ಅದಾವ ಸ್ನೇಹಿತರೆ ನೋಡ್ತೀನಿ ರೀ. ಜಾಕ ಮಾಡಿ ಪೂಜೆ ಮಾಡಿ ಅವ್ರು ಬರೋ ಬಟ್ಟೆ ಹೋದ್ರೆ ಒಗ್ದು ಹಾಕ್ತೀನಿ. ಬನ್ನಿ ನಾ ಮುದ್ದೆ ಹೋಗ್ಬೇಕು. ನಾನು ಕೂಡ ಮುದ್ದೆ ಹೋಗಿ ಕಾಯಿಪಲ್ಲೆ ಏನಿಲ್ಲ ತರಬೇಕು. ಅವ್ರು ಬಂದು ನಾಷ್ಟಕ್ಕೆ ಒಂದಿಷ್ಟು ಮೆಣಸಿನ್ಕಾಯಿ ಟಮಾಟೆ ಅದಾವ್ರಿ. ಅವ್ರು ಪೂರ್ತಿಯಾಕ ಏನಾರು ನಾಷ್ಟ ಮಾಡ್ಬೇಕು ರೀ. ಅವ್ರಿಗೆ ಸಬ್ಸ್ಕ್ರೈಬರ್ ಬಂದವ್ರಿ ಪಾಪ. ಭಾಳ ಊರ್ಲಿಂತ ಬರಾಕತ್ತಾರೆ ಅವರು. ಜಮಖಂಡಿ ಹಚ್ಚಿಕ್ ನೋಡಿ ಸ್ನೇಹಿತರೆ. ಜಮಖಂಡಿ ಹಚ್ಚಿಕ ಜಮಖಂಡಿನಿಂದ 25 ಕಿಲೋಮೀಟ್ರ್ ಆಗುತ್ತಂತ್ರಿ ಆ ಊರು. ಜಮಖಂಡಿನೇ ಸಿಕ್ಕಾಪಟ್ಟೆ ದೂರ ಸ್ನೇಹಿತರೆ. ಆ ಕಡೆ 25 ಕಿಲೋಮೀಟ್ರ್ ಅಂದ್ರೆ ಭಾಳ ಊರ್ಲಿಂದ ನಮ್ಮನ್ನು ನೋಡಕ್ಕೆ ಬರಾಕತ್ತಾರೆ ಸಬ್ಸ್ಕ್ರೈಬರು. ಖುಷಿ ಆಯಿತು. ಅವರು ನಿನ್ನೆ ಫೋನ್ ಹಚ್ಚಿ ಹೇಳಿದ್ರು, ಮತ್ತು ಇವಾಗ ಬರಾಕತ್ತಾರಂತ. ನಾನು ನಿಮಗೂ ಶೇರ್ ಮಾಡಿದ್ರಾತಂತ. ಅದಕ್ಕೆ ಇಲ್ಲಿಗೆ ನೋಡಕ್ಕೆ ಹೋಗ್ತೀನಿ ಸಲ ಬಂತರು. ಅವ್ರು ಬರೋಣ ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ದೆ ನಿಮಗೆ. ಅವ್ರು ಬಂದಿಂದ ಹೇಳ್ಬೇಕು, ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ದೆ. ಮತ್ತು ಇದು ಮಾತಿ ಬಂತಲ್ಲ ಹೇಳ್ಬೇಕು ನೋಡಿ ಸ್ನೇಹಿತರೆ. ಬನ್ನಿ ನಾನು ಜಾಕ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಮಾಡ್ತೀನಮ್ಮ ನೋಡಿ ಸ್ನೇಹಿತರೆ, ನಾಗ ಹೇಳಿದ್ನಲ್ಲ ಅಕ್ಕೋರು ಬರ್ತಾರ ಜಮಖಂಡಿ ಇಂಥ 28 ಕಿಲೋಮೀಟ್ರ್ ಆಗತ್ತಿಲ್ಲ ರೀ. ಅಲ್ಲಿಂದ ಬಂದಾರ ನೋಡ್ರಿ ಮೀಟ್ ಹೌದ್ರಿ. ಜಮಖಂಡಿಂದ 28 ಆ ಕಡೆ ಹೇಳಿದ್ರಿ. ನಾನು 25 ಕಿಲೋಮೀಟ್ರ್ ಹೇಳಿದ್ರಿ. ಆಗಲೇ ಬರಾಕತ್ತಾರ ಹಿಂಗೆ ಯೂಟ್ಯೂಬ್ ಫ್ರೆಂಡ್ಸ್ ಅಂತ ಹೇಳಿದೀನಿ ರೀ. ಇವ್ರದ್ದು ಚಾನಲ್ ಐತೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಅಕ್ಕ ಚಾನಲ್ ಹೆಸರು ಹೇಳ್ರಿ. ಚರಣ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಹಾಯ್ ಮೇಡಮ್ಮ. ನೋಡಿ ಎಷ್ಟು ಬೇರೆ ಅವ್ರಿ ನಮ್ಮ ಶ್ರಾವಣಿ ಹೊತ್ತಿನದ ಅವ್ರಿ ಸ್ನೇಹಿತರಕ್ಕೆ. ಅಂಬಕ್ಕೆ ಹೋಗ್ಯದ್ರಿ ಕಣ್ಣಾಕಿಗೆ. ಕೊಳ್ಳೆ ಆಡ್ತಿ ಆಡ್ತಿ ಒಂದು ಸ್ವಲ್ಪ ಆಸೆ ಇಡಸ್ಕೊಂಡ್ಬಿಡ ಕಡೆ ಯಾಕಿನ ಆಸೆ ಏ ಹೋಗುದ್ರೋಗಿಲಿ ಆಕಿಂಕಿಂತ ಹೆಚ್ಚೈತಿನಪ್ಪ. ತಗೊಡು ಕೊಡ್ರಿ ತಗೊಂಡ್ ಹೋಗ್ಬಿಡಮ್ಮ ಆಡಾಕ. ನಿನಗೆ ತಗೊಂಡ್ ಹೋಗ್ಬಿಡ್ರಿ ಆಡಾಕ. ಇವ್ನ ಆಡ್ಬೇಕ್ರಿ ಮಕ್ಳು ಚಲೋ ಆದಷ್ಟು. ನಮ್ಮ ಶ್ರಾವಣ ಅಮ್ಮ ತಗೊಂಡ್ ಹೋಗ್ಬಿಡಮ್ಮ. ನಿನಗೆ ಆಡಾಕ ತಗೊಂಡ್ ಹೋಗ್ಬಿಡು. ಅವೇ ಶ್ರಾವಣ ದೊಡ್ಡವ್ರ ಸಾಲಿಗೆ ಹೋಗ್ತಾನ. ತಗೊಂಡ್ ಹೋಗ್ಬಿಡಮ್ಮ. ಈಗ ಇಲ್ಲಿ ನೋಡಮ್ಮ ಪುಟಿ. ಈಗ ಇಲ್ಲಿ ನೋಡು. ಹಾಯ್ ಮಾಡು. ಈಗ ಮತ್ತೆ ಕೊಡಪ್ಪಿ ಆಕಿ ಕೊಟ್ಟು ಬಿಡ.
ಹಾಯ್ ಮೇಡಮ್ ಹಾಯ್ ಮಾಡಿ ಹಾಯ್ ಮಾಡಿ ಎತ್ತ ತಗೊಳಿಕ್ಕೆ ಹಾಯ್ ಮಾಡಿ ಹಾಯ್ ಮಾಡಿಗ ತೊಗೊಂಡವ ನೀವು ಎತ್ತು ತೊಗೊಂಡವ್ ನಿನಗೆ ಅವು ಹಾಯ್ ಮಾಡು ಒಟ್ಟು ಎತ್ತಗೋ ಹಾಯ್ ಮಾಡು ಹೊಡಿಲಿ ಹಾಕಿಗಿದ್ದು ಹೆಚ್ಚಿಂದೈತ ಬನ್ನಿ ಸ್ನೇಹಿತರೆ ನಾನು ಮುದ್ದಾಕ್ ಹೋಗ್ಬೇಕಂತ ರೆಡಿ ಆಗೀನಿ ನಾಷ್ಟನೇ ಮಾಡಿಲ್ರಿ ಏನು ನೀವು ಮಾಡಿದೆಲ್ಲ ನಾಷ್ಟ ಹಂಗೆ ಐತೆ ನೋಡ್ರಿ ಇಲ್ಲಿಗ ನಾಷ್ಟ ಮಾಡಿ ತಿನ್ಲಿ ಅಲ್ಲಿ ನಾಷ್ಟ ಮಾಡ್ಕೊಂಬಂದಾರ ನೋಡ್ರಿ ನಮ್ಮ ಮನೆ ಬರ್ಬೇಕು ಮಾಡಿ ನಾಷ್ಟ ಹಂಗೆ ಐತಿ ಈಗ ಹೋಗೋದು ನೋಡ್ರಿ ಎಲ್ಲ ಹೋಗುನ್ರಿ ನೋಡಿ ಸ್ನೇಹಿತರೆ ನಾನು ಮುದ್ದೆ ಬೆಳಕ್ಕೆ ಹೋಗ್ಬೇಕಂತ ರೆಡಿ ಆಗೀನಿ ಅಕ್ಕೋರು ಬಂದಿದ್ರು ಅವರು ಕಾರ್ನಾಗ ಹೋಗೊಂಬರ್ರಿ ಅಂತಂದ್ರು ಒಂದು ಸ್ವಲ್ಪ ಕಾಯಿಪಲ್ಲೆ ತೊಗೊಂಬರ್ಬೇಕ್ರಿ ಅಲ್ಲಿ ಹೊಂಟೀವಿ ನೋಡೋಣ್ರಿ ಅಲ್ಲಿ ಹೋಗಿ ಹೆಂಗೆ ಆಗುತ್ತೆ ಹೆಂಗಿಲ್ಲ ಗೊತ್ತಿಲ್ಲ ಹೋಗಿ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಚಿನ್ನು ನೋಡ್ರಿ ನಮ್ಮ ಚಿನ್ನಮ್ಮ ಬಿದ್ರ ಮ್ಯಾಗ ಕುಂತೇವ್ರಿ ರಾಟಿ ಮ್ಯಾಗ ಚಿನ್ನು ಹಾಯ್ ಮೇಡಮ್ಮ ನಮ್ಮ ಶ್ರವಣಿ ಸೇಮ್ ಹಿಂಗೆ ಇದ್ದು ನೋಡ್ರಿ ಸಣ್ಣಕ್ಕಿದ್ದಾಗ ಚಿನ್ನಮ್ಮ ಡ್ರೆಸ್ ಕೊಟ್ಟೀನಿ ರೀ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ ರೀ ಎಲ್ಲ ಮಾಲ್ ಖಾಲಿ ಆಗೈತೆ ಇದ್ದಿದ್ರಾಗ ಒಂದು ನೋಡಿ ಸಿಂಪಲ್ ಐತೆ ಅದು ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಅವು ಲಂಗ ಡೌನಿದವ್ರು ದೊಡ್ಡ ಭಾಳ ಅದಾವ್ರಿ ಇದಕ್ಕೆ ಇದೊಂದು ಇರಲಿ ಬಿಡ ಅಂತ ಅವ್ರು ಬ್ಯಾಡ ಅನ್ನಕತ್ತಾರ ಇದ್ರ ಅಮೌಂಟ್ ಕೊಡಕ್ಕೆ ಬಂದಾರಿ ನಾ ಪ್ರೀತಿ ಮಾಡಾಕತ್ತೀನಿ ರೀ ಬ್ಯಾಡ್ರ ಅಂದ್ರೆ ಕೇಳಲಾಗ್ಯಾರ ಸ್ನೇಹಿತರೆ ನಾ ಇಸ್ಕೊಳಲ್ಲ ಅದು ಅಮೌಂಟು ಹಾಕೋರಿ ಒಂದು ಸೀರೆ ಒಂದು ಡ್ರೆಸ್ ನಮ್ಮ ಬಾಡ್ರಿ ಇದ್ದಂತ ನೋಡಿರಿ ಇದ್ದಂತ ಅದು ಇದು ಬ್ಯಾಡ ರೀ ಅಂತೇಳಿ ಅವ್ರು ಇದು ಮಾಡಾಕತ್ತಾರ ರೀ ಅದಕ್ಕೆ ನೀವೇ ಕುಕ್ಮ ಚಗೋರಿ ಅಕ್ಕಿ ಅದ್ರಾಗಂದೆ ತಗೋರಿ ಕ್ಯಾರಿ ಬ್ಯಾಗ್ ಹಾಕೋರಿ ಅಪ್ಪ ಅಂತ ಕ್ಯಾರಿ ಬ್ಯಾಗ್ ಐತಿ ಅದ್ರ ಬ್ಯಾಗ್ ಇಟ್ಕೋಬೇಡ್ರಿ ಕ್ಯಾರಿ ಬ್ಯಾಗ್ ಐತಿ ಹಾಕೊಂಬಿಡ್ರಿ ಅಪ್ಪ ಬಿಡಕ್ಕೆ ಐತಿ ನೋಡಿ ಇಲ್ಲಿ ಕುರ್ಚಿ ನಿಮ್ಮ ಊರಿಗೆ ಬರೋಣ್ರಿ ಯಾವಾಗಾರ ಬರ್ತೀವಿ ರೀ ಮತ್ತು ನಾವು ಇಲ್ಲಿ ಅಲ್ಲಿಂದ ನಮಗೆ ಇಷ್ಟು ಪ್ರೀತಿ ಅಂತ ಬಂದು ನಮ್ಮ ಮನೆಗೆ ನೀವು ಇದ್ರ ಅಮೌಂಟ್ ಕೊಡಾಕತ್ತೀರಿ ಚಿನ್ನಮ್ಮ ಚಿನ್ನು ಹಾಂ ನಾ ವಿಡಿಯೋ ಹಾಕಿರ್ತೀನಿ ಯಾರು ನೀವನ್ನ ಹಂಗೆ ತಗೋರಿ ಹಾಕ್ರಿ ನೆಟ್ಟಾಗ ಹಾಕ್ರಿ ಇನ್ನೂ ₹1 ಕಮ್ಮಿ ಮಾಡಲ್ರಿ ಅದ್ರಾಗ ಅದು ಪ್ರೀತಿನೇ ಬೇರೆ ರೀ ಹಾಕ ಬಂದ್ರೆ ಉಂಡೋಗು ಲೆಕ್ಕ ಬಂದ್ರೆ ಕೊಟ್ಟೋಗು ಈ ಥರ ಅದೀನಿ ರೀ ನಾನು ಈ ಸಾದ್ ನೀವು ಏನು ಕೊಡ್ತೀರಿ ಅಂದ್ರೆ ರೊಕ್ಕ ₹200 ಹೊರ ತೊಗೊಳಲ್ರಿ ಒಂದು ಅಂಗಿ ತೊಗೊಂಡಾರ ಡ್ರೆಸ್ ಹಂಗೆ ಬ್ಯಾಡ್ರಿ ನಮ್ದು ಎಷ್ಟಿತ್ತು ಈ ಡ್ರೆಸ್ ತೊಗೊಂಡಾರಿ ಇದ್ರ ಅದಕ್ಕೆ ಇದು ₹200 ಅಷ್ಟೈತಿ ಅಷ್ಟೇ ಕೊಡ್ರಿ ಅಂತೀನಿ ರೀ ನಾ ₹1 ಐತಿ ತೊಗೊಳಲ್ರಿ ನಾಗ ಹೇಳ್ರಿ ನಾನು ನಂದು ಎಷ್ಟಿತ್ತು ಅಷ್ಟು ತೊಗೊತೀನಿ ರೀ ಇದು ನಿಮ್ಮ ಪ್ರೀತಿ ಕೊಟ್ಟೀನಿ ರೀ ನಾಳೆ ನೀವು ತಗೋರಿ ಈಗ ಹಾಕ್ರಿ ಅಮೌಂಟ್ ಹಾಕ್ರಿ ಫೋನ್ಪೇ ಮಾಡಿರಿ ಅಂತ ಹೇಳ್ತೀನಿ ರೀ ಅದೇನಿಲ್ರಿ ನಮ್ಮ ಅಕ್ಕಗೆ ಬಿಡಲ್ರಿ ₹1 ನಾನು ಯಾರ್ದು ₹1 ತಿನ್ನಕ್ಕೆ ಹೋಗಲ್ರಿ ನಂದು ₹1 ಬಿಡಕ್ಕೆ ಹೋಗಲ್ಲ ಹಂಗ್ರಿ ಅದು ಹೋಗುಣ್ರಿ ನೋಡಿ ಅಲ್ಲಿ ನಮ್ಮ ಮನೆ ನಿಂತ ಇಲ್ಲಿ ಬಂದಿ ನೋಡಿ ಪ್ರೇಮ ಅನ್ನೋರ ಮನೆ ಬಂದೀವ್ರಿ ಅವ್ರ ಪಾಪುಗೋಸ್ಕರ ಏನೇನು ತಿಂದಾರ ನೋಡಿ ಇಲ್ಲಿ ಚರಣ ಪಾಪುಗೆ ಏನು ತಂದಿ ಪಾಪು ಕೊಡು ಮತ್ತೆ ಆಲೂಗಡ್ಗ ಕೊಡಮ್ಮ ಪಾಪುಗ ಕೊಡ್ಬ್ಯಾಡ್ರಿ ಯಾಕೆ ಕೊಡ್ಬ್ಯಾಡ್ರಿ ಚರಣ ತಗೊಂಬಿಡ್ರಿ ಕೊಡ್ಬೇಡ್ರಿ ಆಕಿ ಹಾಕಂತ ಹೋಗಮ್ಮ ಹಾಕಂತ ಹೋಗು ಚರಣ ಹಾಕೋತಂತ ಅಕ್ಕಗೆ ಜಲ್ಲಿ ಬರ್ತಾ ಪಾಪು ಬರಲ್ಲ ಈಗ ಪಾಪನ ಹೋಯ್ತೀವಿ ನಿನ್ ಮಿಲ್ಲೇ ಬಿಟ್ಟು ಹೋಗ್ತೀವಿ ಚರಣ ಹಾಂ ಪಾಪನ ಹೋಗ್ಬಿಡ್ತೀವಿ ಪ್ರೇಮವನ್ನಾಗ ನೀ ಬೇಕು ಏನು ಪಾಪ ಬೇಕಂತ ನೀನು ಬಿಡ್ತೀವಿ ಪ್ರೇಮವನ ಮಗನ ಹೋಯ್ತೀವಿ ಅದನ್ನು ಹುಚ್ಚಬೇಕ್ರಿ ಈಗ ಅದನ್ನು ಹುಚ್ಚಿ ನಿಮ್ಮ ಮಗ ಹತ್ತಿರ ಬಂದಾರ ಅಂತ ಕೊಯ್ ಅಂತ ನಾವ ರಾತ್ರಿ 2 ಕಿಲೋ ಮೆಣಸಿನ್ಕಾಯಿ ಇಳಿವಿ ನಮ್ಮ 3 ದಾರಿಗಿಡ್ರಿ ಬಂದು ತೊಗೊಂಡೋತೀನಿ ಮಗನ ಎದುರಾಗ್ಯತ್ರಿ ಸುಂತಾ ಸಿಸ್ಟರ್ ಏನು ಹೇಳಕತ್ತೀನಿ ರೀ ನಿಮ್ಮ ಮಗಗೆ 2 ಕಿಲೋ ಮೆಣಸಿನ್ಕಾಯಿ ಇಳಿ ನಮ್ಮ ದಾರಿಗಿಡ್ರಿ ನಮ್ಮ ಕಾರ್ ಆಗೈತೆ ಮನ್ಯಾಗ ಕಾರ್ ಇಲ್ರಿ ಇವಾಗ ನಿನ್ನ ಮಗ ಮೆಣಸಿನ್ಕಾಯಿ ಖಾರ ಕೊಡ್ಸಂತೀರಿ ನೀವೇ ತರ್ಬೇಕಂತ ಅಂತಿರ್ಬೇಕ್ರಿ ನಾ ತರಲ್ಲ ನೀವೇ ಇಡ್ಬೇಕು ನೋಡ್ರಿ ನೋಡಿಕೆ ಹೆಂಗೆ ಆಟ ಆಡಕತ್ತಾವಡ್ರಿ ದೀಪಾ ಸಿಸ್ಟರ್ ಕೂಡ ಮನೆ ಕಟ್ಟ ನಡೆದತ್ರಿ ಅವ್ರದ್ದು ಸುನೀತಾ ಸಿಸ್ಟರ್ ಮಗನ ಹೆಂಗೆ ತಗೋತಾವ್ರಿ ಸ್ವಲ್ಪ ಕೊಯ್ ಅಂದ್ರೆ ಸಾಕು ಮಗ ಕರೆಕ್ತಾನ ನಿಮ್ಮ ಮಗ ಕರಗಲ್ಲ ಆಚಾರ ಬಂದಾರತ್ ಮಾಡಾಕತ್ತ ನಾವು ಆತಿರ್ಲಿಕ್ಕಂದ್ರೆ ಮುಕ್ಕೋತಿದ್ದ ಸಾಂಪ ಅತ್ತಿ ಬಾಯಿ ದೊಡ್ಡದೈತಿದು ಎಲ್ಲೈತೆ ಚರಣ ನೀನು ಬಿಟ್ಟು ಪಾಪನ ಹೋಯ್ತಿ ಬಾ ಹಾಂ ಚರಣ ಹಾಯ್ ಮೇಡಮ್ ಏನು ಮೆಣಸು ಸುರಿದ್ರೆ
ಚಿನ್ನ ಮ್ಯಾಂಗ ಆಡಾಕತ್ ನೋಡಿ ಈಗ ತನ ಆಡಾಕತ್ತಿದ್ರಿ ಅವ ಆಕಿ ಸಿಮೆಂಟ್ ಎಲ್ಲಾರ ಹಂಗೆ ಬಾ ಮಾತು ಒಳ್ಳೋದ್ರ ಅಣ್ಣಾರ ಪಾಪ ಹೈರಾಣ ಐತ್ರಿ ಅವಾಗ ಹೆಂಗೆ ಕಟ್ಸಿರಿ ಈಗ ಇದಕ್ಕೆ ಕಟ್ಸಕ ಈಗ ಏನು ಸಸ್ತ ಐತ್ರಿ ಅವ ಇದು ಮನೆ ಸಸ್ತ ಒಂದು ಕಾಬುದಾಗ ಅದು ಆಗಿಬಿಡ್ತಾವೆ ಅವಾಗೇ ಇದಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರೆ ಬರೀ ಒಂದು 50,000 ರೂಪಾಯಿ ಎಲ್ಲ ಮುಗಿದೋಗ್ತಿತ್ತು ಈಗ ಡಬಲ್ನ 80,000 ಅದಕ್ಕೆ ಗೊತ್ತಲ್ರಿ ಇದು ಇನ್ನು ಏನಿಲ್ಲ ಹಂಗೆ ಖರ್ಚು ಜಾಸ್ತಿ ಐತಲ್ಲ ಅವಾಗೆಲ್ಲ ಒಟ್ಟು ಈಗಿನ ವಜ್ಜೆ ಐತೆ ಅವಾಗ ಏನೋ ಒಂದು ಆ ಸಿಟ್ಯಾಗ ಮನೆ ಮಾಡಿರವ ಈಗ ನಮಗೆ ಒಳ್ಳೆ ಹೊಲ ಇರ್ಬೇಕಂತ ಸಿಟ್ಯಾಗ ಮನೆ ಇರ್ಬೇಕಂತ ಚಂದ ಈ ಜೀವನ ಮಾಡೋದ ಕಷ್ಟ ಐತಮ್ಮ ಚಿನ್ನಮ್ಮ ಹೆಂಗೆ ಆಡಿರ್ತಾವ ಚಿನ್ನಮ್ಮ ಫಸ್ಟ್ ಕುಂತಡೆ ಆರಾಮದ ನೋಡಿ ಕುದಿ ಆಗತ್ರಿ ಆದರೂ ನಾ ಬಂದೀವಿ ಅಂತ ಎದ್ದು ಕುಂತಾರಿ ಫ್ಯಾನ್ ಹಚ್ಚಲ್ಲ ಹಿಂಗೆ ನೋಡಿ ಇದೇ ಥರ ಇರ್ಬೇಕ್ರಿ ನೋಡ್ರಿ ಅವರು ವಿಡಿಯೋ ಮಾಡಕತ್ತಿ ಹೋಗ್ತೀವ್ರಿ ಹೋಗಿ ಬರ್ತೀವಿ ಅಕ್ಕ ಹೋಗಿ ಬರ್ತೀವಿ ಅಕ್ಕ ಅಂತೀವಿ ನೋಡ್ರಿ ನಮ್ಗೆ ಸಣ್ಣವ್ರ ಅದೀರಿ ಅಕ್ಕ ತಂಗಿ ಅನ್ಕೋತ ಹೋಗೋದ ಭಾಳ ಅಂದ್ರಿ ಈ ಪಾಪ ನೆಪ್ಪಾಲಕ್ಕಿಗ್ರಿ ಈಗ ಮನುಷ್ಯರ ಹೋಗಿ ಮತ್ತೆ ಸಿಗ್ತೀರಿ ಎಣ್ಣೆ ಕಾಟೆಲ್ಲ ತಗೋಬೇಕ್ರಿ ಬಿಟ್ಟಾರಕ್ಕೆ ಹೋಗಿ ಒಂದು ಕಾಟೆಲ್ಲ ತೊಗೊಂಡು 3 ಹೊತ್ತಿನ ಪಾಪ ಈ ಕಡೆ ಹೋಗ್ತಾರ ಅಂತ ಲೇಟ್ ಆಗೈತೆ 2:30 3 ಗಂಟೆ ಆಗೈತೆ ಬನ್ನಿ ಸಿಗೋಣ ಇವಾಗ ಅವಸರ ಐತ್ರಿ ಈಗ ಹಾಯ್ ಮಾಡು ಹಾಯ್ ಮಾಡು ಅವಸರ ಐತ್ರಿ ಈಗ ಹೋಗೋದು ಸಂಗಮ ನೋಡೋದ್ರಲ್ಲಿ ಅವಸರ ಬ್ಯಾಗ್ ಯಾಕೆ ಬ್ಯಾಗ್ ನೀ ತೊಗೊಳಕ್ ಆಗಲ್ಲ ನಮ್ಮ ಮಗಳು ಬ್ಯಾಗ್ ಹುಡ್ಕೊಳಕ್ ಆಗಲ್ಲ ಹಾಂ ಆಗಲ್ಲ ಹುಡ್ಕೊಳಕ್ ಕ್ಯಾಮ್ರಾದ ಬರಂಗೆ ಬರ್ತಾನ ಮಾತು ಒಳಗೆ ಮಾರಿ ತಿರ್ತಾರ ನಿಮ್ಮ ಮನೆಯವ್ರು ಸಪೋರ್ಟ್ ಮಾಡ್ಲಿಕ್ಕೆ ಹ್ಯಾಂಗೆ ಸಪೋರ್ಟ್ ಮಾಡಿ ಬರ್ರಿ ಹೋಗು ಬರ್ರಿ ಉಪ್ಪ ಕೊಡಲಕ್ಕಿ ಸ್ಕೂಟಿ ಲೇಟ್ ನೋಡಿ ಸಿಮೆಂಟ್ ತರಕ್ಕೆ ಹೋಗ್ಯಾರ ಪ್ರೇಮು ಅಣ್ಣ ಸಾಯಿ ಅಣ್ಣ ಸಿಮೆಂಟ್ ತೊಗೊಂಬರಕ್ಕೆ ಹೋಗ್ಯಾರ ಮನೆ ಕೆಲಸ ನಡೆದಲ್ಲ ಅವ್ರದ್ದು ಮನೆ ಕೆಲಸ ನಡೆದತ್ತ ಅಂತ ಹೇಳಿದರು ಆದರೂ ಬಂದಿವ್ರಿ ಏನು ಮಾಡೋದು ನಾವೇ ತೊಂದರೆ ಕೊಟ್ಟಂಗೆ ಆಗ್ತದೆ ನೋಡಿ ಅಕ್ಕ ಮನೆ ಕೆಲಸ ನಡೆದು ಮಿಂಚಕ್ಕಿ ನಂಗೆ ಮಿಂಚೆಲ್ಲ ಹೋಗುತ್ತೆ ನಮ್ಮ ಪ್ರೇಮು ಅನ್ನೋದು ಅಂಬಾರಿ ನೋಡ್ರಿ ಹೇಳಿಲ್ಲ ಅಮ್ಮ ನೋಡಿ ಹೊಂಟು ನೋಡಿ ಪ್ರೇಮು ಅನ್ನೋರ ಮನೆ ಅಂತ ಮಣ್ಣಾರಿಲ್ಲ ಕಡೆ ಕಟ್ಟ ಹಿಡ್ದೈತಿ ಅವಾಗ ಏನೋ ಮನೆ ಆಗೈತ್ರಿ ಅವಾಗಿನ ಕಾಲ ಕೈ ಕಾಗೋದು ವಜ್ಜೈತ್ರಿ ಪ್ರೇಮು ಅನ್ನೋ ಸಿಮೆಂಟ್ ತರಕ್ಕೆ ಹೋಗಲ್ಲ ಅಂಬಾರಿ ಇಲ್ಲೇ ಬಿಟ್ಟು ನೋಡಿ ಸ್ಕೂಟಿ ಅದು ಹೋಗೋದು ಹಾಂ 2 ಅದಾವ ಸ್ಕೂಟಿ ರೀ ಒಂದೇ ಮನೆ ನೋಡ್ರಿ ಇದು ಬೇಕಾದ ಒಂದು ರೂಮ್ ಆಗತ್ತೆ ನೋಡ್ರಿ ಅದು ದೊಡ್ಡದೈತಿ ನಿಮ್ಮ ಜಾಗ ಅವ್ರದಿನ ಅನ್ನ ಕೆಲಸ ಮಾಡಕತ್ತಾರ ನೋಡ್ರಿ ಅನ್ನ ಹೋಗ್ತೀವ ನೀನು ಸಲ ನಿಂತಿದ್ವಿ ಒಂದಿಲ್ಲ ಒಂದು ಕಾಲಕ್ಕೆ ಮಾಡೇ ಮಾಡ್ತಾರ ಅವ ಅಮ್ಮಾಗ ಹೋಗೋಣ್ರಿ ಮತ್ತೆ ಸಿಗ್ತೀನಿ ರೀ ಹೋಗಿ ಬಾಯ್ ಈಗ ಬರಾಕ ಪಾಪ ಜೋರ್ ಬಾಯ್ ಮಾಡಿ ಪ್ರೇಮು ಅನ್ನೋರು ಊರು ಇಲ್ಲೇ ಬರ್ತೀನಿ ರೀ ಸಿಸ್ಟರ್ ಹೆಂಗ್ರಿ ಅಂತ ಅವರು ಕೇಳಿದ್ರು ಸ್ನೇಹಿತರೆ ಇವಾಗ ಪ್ರೇಮು ಅನ್ನೋರು ನಿಮ್ಮ ಮನೆ ನಿಂತ ಹೊಂಟಿ ನೋಡಿ ಅವರು ಇಲ್ಲೇ ಬಂದ ಎಲ್ಲ ಪ್ಲ್ಯಾನಿಂಗ್ ಹಾಕಿದ್ದು ಅವ್ರೇನು ಪ್ರೇಮು ಅನ್ನೋರು ಮನೆಗೆ ಬರ್ಬೇಕಂತ ಬಂದಿಲ್ಲ ಸ್ನೇಹಿತರೆ ನಮ್ಮ ಮೀಟ್ ಹಾಕಿ ಬಂದಿದ್ದರು ಹಂಗಂದ್ರೆ ಅದಕ್ಕೆ ನಿಮ್ದು ಹಾಕಿ ಒಂದು ಅಂಗಿ ಕೊಡ್ರಿ ಹೋಗಿ ಬರೋಣ್ರಿ ಅಂತಂದರು ಆಯ್ತು ಬಿಡು ಅಂತೇಳಿ ಅಂಗಿ ಕೊಟ್ಟಿನಿ ರೀ ನೋಡಿರ್ಬೇಕು ಅಂಗಿ ಕೊಟ್ಟಿದ್ದು ನೋಡಿರಿ ಮತ್ತು ಮುದ್ದೆ ಬಳಕೆ ಬಂದು ಅವ್ರಿಗೆ ಒಂದು ಬಂಗಾರ ಅಂಗಡಿಗೆ ಹೋಗಿ ಒಂದು ಒಡಾಳಿ ತೊಗೊಂಡು ಮತ್ತು 1 kg ರವೆ 1 kg ಅಕ್ಕಿ 1 kg ಇದು ರೀ ಸಕ್ರೆ ತೊಗೊಂಡು ಕೇರಿ ಬಂದರು ಸಿಸ್ಟರ್ ಅವರು ಸುಳ್ಳೆ ಅನ್ಬಾರ್ದು ಸ್ನೇಹಿತರೆ ನಮ್ಮ ಮಕ್ಳಿಗೂ ಅಷ್ಟೇ ತಿನ್ನಕ್ಕೆ ತಂದಾರ ನಮ್ಮ ಮನೆಗೆ ಹೋಗಿ ತೋರಿಸ್ತೀನಿ ನಿಮ್ಗೆ ಇಲ್ಲೇ ಹುಲಿಯಮ್ಮ ದೇವಸ್ಥಾನ ಇತ್ತು ರೀ ಸಾಮಾಡ್ಕೇರಿಗೆ ಹೋದ್ವಿ ಸಿಸ್ಟರ್ ನಾವು ಭಾಳ ಒಳ್ಳೆ ಮನಸ್ಸು ಅಂತಲೇ ಹೇಳ್ಬೋದು ಅಲ್ಲಿ ನಿಂತ ಬಂದು ಮತ್ತು ನಮಗೆ ಇಷ್ಟು ಇದು ಮಾಡೋದಲ್ಲ ಅವ್ರ ಮಗು ನೋಡ್ಕೊಂಡು ಹೋಗ್ಬಿಟ್ರೆ ಆದ್ರೆ ನಾನು ನೋಡ್ತಿರ್ತೀನಿ ರೀ ವಿಡಿಯೋ ಅಂತಂದರು ಆದ್ರೆ ಅದು ಬರ್ರಿ ಸಿಸ್ಟರ ಇಲ್ಲೇ ಬಂದೀವಿ ಇಲ್ಲೇ ಐತ್ರಿ ಅವ್ರ ಮನೆ ಅಂತ ಸರ್ಕಾರ ದವಾಖಾನೆ ಬರೋಣ ಅವ್ರಿಗೆ ನೆಪಾತ್ರಿ
ಅದೇ ಇಲ್ಲೇ ಐತಲ್ರಿ ಅವ್ರ ಮನೆಯೂ ಇಲ್ಲೇ ಡಿಲಿವರಿ ಆಗೈತಲ್ರಿ ದೀಪಾ ಸಿಸ್ಟರ್ದು ಅಂತಂದ್ರೆ ಹೌದ್ರಿ ಇದೇ ದವಾಖಾನ್ಯಾಗ ಡಿಲಿವರಿ ಆಗೈತೆ ನೋಡಿ ಭಾಳ ದೂರ ಆಗಲ್ಲ ಬಿಡಿ ಅವ್ರ ಮನೆಗೆ ದವಾಖಾನೆಗೆ ಅಂತಂದ್ರೆ ಹೌದ್ರಿ ಸಿಸ್ಟರ್ ಅಂತಂದೆ. ಈ ಕಡೆ ಮುದ್ದೇಬಿಹಾಳ ಬರ್ತ್ರಿ, ಹಿಂಗೆ ಸೀದಾ ಹೋದ್ರೆ ನಮ್ಮ ಊರು ಬರ್ತಾ, ಹಿಂಗೆ ಅಡ್ಡ ಹೋದ್ರೆ ದೀಪಾ ಸಿಸ್ಟರ್ ಮನೆ ಬರ್ತೆ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದು ಸರ್ಕಲಿಗೆ ಇಳಿಸಿದ್ರು. ಅವರು ಕೂಡ ಆಲಿಮಟ್ಟಿ ನೋಡ್ಕೊಂಬರ್ತೀನಿ ಅಂತೇಳಿ ಹೋದರು. ಬರ್ರಿ ನೀವು ಆಲಿಮಟ್ಟಿ ನೋಡ್ಕೊಂಡು ಒಳಗೆ ಬರಾಕತ್ರಿ ಅಂದರು. ಇಲ್ಲ ಸಿಸ್ಟರ್ ಹೋರಿ ಶ್ರವಣಕುಮಾರ ಮನ್ಯಾಗ ಬಿಟ್ಟು ಬಂದೀನಿ, ಬರೋಕ್ಕಾಗಲ್ಲ ಅಂದು ಎಷ್ಟು ಬಡ್ಕೊಂಡರು. ಇವಾಗ ನೋಡಿ ಇವತ್ತು ಗುರುವಾರ ಸ್ನೇಹಿತರೆ, ಗುರುವಾರ ಇವತ್ತು ನಮ್ಮ ಮುದ್ದೇಬಿಹಾಳ ಸಂತೆ ನೋಡಿ ಗುರುವಾರ. ಮತ್ತು ಅದ್ರಾಗ ಇವಾಗ ಆಲೆ ದೇವ್ರದ್ದು ಹಬ್ಬ ಐತಲ್ಲ, ಆಲೆ ದೇವ್ರ ಹಬ್ಬಕ್ಕೆ ಎಲ್ಲ ಪಕ್ಕೀರ ಆಗೋರಿಗೆ ಲಾಡಿ ಎಲ್ಲ ಥರ ಅವೇ ಅದ ನೋಡಿ, ಬಜಾರ್ ತುಂಬ ಅವೇ. ಒಂದು ಹಬ್ಬ ಅಂದ್ರೆ ಅದು ಸಂಭ್ರಮ ಅಲ್ಲ ಸ್ನೇಹಿತರೆ. ಯಾವ ಹಬ್ಬಕ್ಕೆ ತಕ್ಕ ಏನು ಬೇಕು ಎಲ್ಲ ಇಟ್ಟಿರ್ತಾರೆ. ಯುಗಾದಿ ಹಬ್ದಾಗ ನಮ್ಮ ಮಂದಿಗೆ ಬೇವು ಬೆಲ್ಲ ಮುಖ್ಯ ಅಂತಲೇ ಹೇಳ್ಬೋದು. ಮತ್ತು ಆಲೆ ದೇವ್ರು ಇದ್ದರೆ ಇವು ಎಲ್ಲ ಪಕ್ಕೀರ ಆಲೆ ದೇವ್ರನ್ನ ಭಾಳ ಸತ್ತುವ ಸ್ನೇಹಿತರೆ. ನನ್ನ ಆಲೆ ದೇವ್ರು ಎಲ್ಲರೂ ನಡ್ಕೋತಾರೆ, ಎಲ್ಲರೂ ಬ್ಯಾಟಿ ಮಾಡ್ತಾರೆ, ನಮ್ಮ ಮನ್ಸನ್ಯಾಗ ನಡ್ಕೋತಾರೆ. ಭಾಳ ಮುತ್ಯ ಪವರ್ಫುಲ್ ಮುತ್ಯ ಅಂತಲೇ ಹೇಳ್ಬೋದು. ಆಲೆ ಪೀರ ವರ್ಷಕ್ಕೊಮ್ಮೆ ಹುಟ್ಟಿ ಬರ್ತಾನೆ ರೀ ಅವ್ರದ್ದು ಅಂತ, ಅದಕ್ಕೆ ದೇವ್ರಾಗ್ಯಾರ ಅವರು. ನಾವು ನಮ್ಮ ಮನುಷ್ಯರಾಗೀವಿ ರೀ. ನೋಡಿ ಸ್ನೇಹಿತರೆ, ಬರೀ ಅದೇ ಆಲೆ ದೇವ್ರ ಮುತ್ಯಂದನೇ ಸಾಮಾನುಗಳಿದ್ದು ಪಕ್ಕೀರ ಆಗೋದು ಮತ್ತು ಕಲ್ಸಕ್ರಿ. ಮತ್ತು ಇದು ನೋಡಿ ಇಲ್ಲ ಮೂರಣ್ಣವ್ರ ಸ್ನೇಹಿತರೆ, ಅವರು ಲುಂಗಿ ತೊಗೊಳಕತ್ತಿದ್ರು. ಅವ್ರನ್ನ ಕೂಡ ಮಾತಾಡ್ಸ್ಕೊಂಡು ಪಾನಿಪುರಿ ತೊಗೋಬೇಕಂತಂದೆ. ಮತ್ತು ತಳ್ಯಾಕೆ ಹೋಗ್ತೀನಿ, ಇನ್ನೇನು ಪಾನಿಪುರಿ ತೊಗೊಂಡಂತ ಹಂಗೆ ತಳ್ಯಾಕೆ ಬಂದೆ. ಇದು ನೋಡಿ ನಮ್ಮ ಮುದ್ದೇಬಿಹಾಳ ಸರಕಾರಿ ಪ್ರೌಢಶಾಲೆ ನೋಡಿ ಸ್ನೇಹಿತರೆ ಇದು. ಇಲ್ಲಿ ದೀಪಾ ಸಿಸ್ಟರ್ ಶಾಲೆ ಕಲ್ತಾರ ಅಂತ ನೋಡಿರಿ. ಅವ್ರು ವಿಡಿಯೋದಾಗ ನೋಡಿದ್ದು ಸ್ನೇಹಿತರೆ, ನಮ್ಮ ಮತ್ತೆ ಹೆಚ್ಚಿಗೆ ನೋಡಿಲ್ಲ. ಅವ್ರಿಲ್ಲೇ ಹೈಸ್ಕೂಲ್ ಕಲ್ತಿದ್ದಿಲ್ಲೇ ಅಂತ ನೋಡಿ ದೀಪಾ ಸಿಸ್ಟರು. KG ಕಪ್ಪಾಸ್ ನೋಡಿರಲ್ಲ ಅವ್ರು ನೋಡಿ. ಇಲ್ಲೆಲ್ಲ ಬ್ಯಾಗ್ ನೋಡಿ, ಮಕ್ಳಿಗೆ ಸ್ಕೂಲ್ ಬ್ಯಾಗ್ ತೊಗೊಂಡ್ರಂದ್ರೆ ಮಿತಿ ಮೀರಿ ಐತೆ ನೋಡಿ ಸ್ನೇಹಿತರೆ. ಇಷ್ಟು ಅದಾರ ಅವ್ರಿಗೆ ಎಂತೆಂಥ ಬ್ಯಾಗು ಎಂತೆಂಥ ಬುಕ್ಕ. ನಾವು ಕಲಿಯಾಗ ಸ್ನೇಹಿತರೆ ಒಂದು ಕ್ಯಾರಿ ಬ್ಯಾಗ್ ರೀ, ಅದ್ರಾಗ ಒಂದು ಬುಕ್ಕ ಹೊಡ್ಕೊಂಡು ಶಾಲಿಗೆ ಹೋಗ್ಬೇಕು ರೀ. ಬ್ಯಾಗ್ ದೂರ ಹೋತ್ರಿ, ಕ್ಯಾರಿ ಬ್ಯಾಗನೇ ಚಂದಂಗೆ ಕ್ಯಾರಿ ಬ್ಯಾಗ್ ಇಲ್ಲ, ಹರ್ಕ ಮುರ್ಕ ಕ್ಯಾರಿ ಬ್ಯಾಗ್ ರೀ. ಇಲ್ಲಿಕಂಗೆ ಕೈಯಾಗ ಬುಕ್ ಹೊಡ್ಕೊಂಡು ಹೋಗ್ತಿದ್ವಿ ರೀ ಹಿಂಗೆ ಕೈಯಾಗ. ಇವಾಗಿನ ಶಾಲೆ ಅವಾಗಿನ ಶಾಲೆ ಭಾಳ ಫರಕ್ ಐತೆ ಸ್ನೇಹಿತರೆ. ಎಲ್ಲ ಸಂತಿ ತೊಗೊಂಡು ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ ಸ್ನೇಹಿತರೆ. ಬಸ್ ಸ್ಟ್ಯಾಂಡಿಗೆ ಬರುವಾಗ ಬಸ್ಸೇ ಇಲ್ಲ, ಹೋಗ್ಬಿಟ್ಟೈತೆ. ಇವಾಗ ಒಮ್ಮೆ 5:30 6 ಗಂಟೆಗೆ ಹೋಗ್ಬೇಕು ನೋಡಿರಿ. ಇವಾಗ 4 ಗಂಟೆ ಆಗೈತೆ ಸ್ನೇಹಿತರೆ. 4ರಿಂದ 5:30 ತನಕ ಕುಂದಿರ್ಬೇಕು ರೀ. 5:30 ಬಸ್ ಬಿಟ್ರೆ ಲಾಸ್ಟ್ ಬಸ್ ಅಂತ. ಇವಾಗ ಮುಂದೆ ಕೋತಂತಂದ್ರೆ ಇವರು ಕೂಡ ಬಂದು ಕುಂತಾರೆ ನೋಡಿ. ಇಲ್ಲಿ ನಮ್ಮ 3 ಮಂದಿನೇ ಐತ್ರಿ. ಇದು ಪಕ್ಕೀರ ಹಾಕ್ತಾರೆ ಅವ್ರ ಮನ್ಯಾಗ. ಅವು ಅಲ್ಲೇ ದೇವ್ರದ್ದು ಇದು ತೊಗೊಂಡಾರಿ ಪಕ್ಕೀರ ಆಗೋ ಸಾಮಾನು. ನಮ್ಮ ಮನೆಗಳ ಪಕ್ಕೀರ ಆಗಲ್ಲ ಸ್ನೇಹಿತರೆ, ಹಿಂಗಾಗಿ ನಾನು ತೊಗೊಲಿಲ್ಲ. ಆದರೆ ನಾವು ಎಡೆ ಕೊಡ್ತೀವಿ, ಮಾದಲಿ ಎಡೆ ಮಾಡಿ. ಪಕ್ಕೀರ ಆಗಲ್ಲ, ಸಕ್ರೆ ಅದು ಅನ್ಸ್ತೀನಿ ಸ್ನೇಹಿತರೆ. ನಾನು ಮುತ್ಯಾಗ ನಾಳೆಗೆ ಹಾಸಿಗೆ ಇವಾಗ ನಮ್ಮ ಇದು ಮನೆ ತೊಳಿಬೇಕಂತ ಮಾಡೀನಿ. ಜಲ್ದಿ ಹೋಗ್ಬೇಕಪ್ಪ, ಮನ್ಯಾಗೆಲ್ಲ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಅಲ್ಲೆಲ್ಲ ಇಟ್ಟು ಬಂದ್ಬಿಟ್ಟೀನಿ ರೀ. ಯಾಕಂದ್ರೆ 10 ಗಂಟೆ ಅನ್ನೋಕೆ ಅವರು ಸಿಸ್ಟರ್ ಬಂದರು. 9 ಗಂಟೆ ಅನ್ನೋಕೆ ಶ್ರಾವಣಿ ಸ್ಕೂಲಿಗೆ ಹೋದ್ಲು. ಸ್ಕೂಲ್ಗೆ ಹೋಗೋಣ ಸ್ನೇಹಿತರೆ. ಮತ್ತು 9ರಿಂದ 10 ತನಕ ವಿಡಿಯೋ ಅಪ್ಲೋಡ್ ಮಾಡೀನಿ. ಅಪ್ಲೋಡ್ ಮಾಡಿ ಜಾಕ ಮಾಡಕತ್ತೀನಿ. ಅವ್ರು ಬಂದು ಪಾಪ ಮನೆಗೆ ಬಂದು ಕಾರ್ ತರಬೇಕು ಸ್ನೇಹಿತರೆ. ಫೋನ್ ಹಚ್ಚಿ ನಾ ಫೋನ್ ಎತ್ತಿಲ್ಲ, ಮತ್ತು ಬಂದು ಹಚ್ಚಿದೆ. ನಾವು ಹೊರ್ಯಾಕೆ ಹೋಗೋರಾಗನೇ ಅವ್ರು ಬಂದು ನಮ್ಮ ಮನೆ ಮುಂದೆ ನಿಂತಿದ್ರು. ಮತ್ತು ಅವರು ಬಂದ್ರಲ್ಲ, ಹಂಗೆ ಹೋದ್ವಿ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅವ್ರು ಹಂಗೆ ಅವ್ರು ನಾಷ್ಟ ಚಹಾ ಮಾಡಿಸ್ಕೇರಿ ಹಂಗೆ ಮುದ್ದೇಬಿಹಾಳಕ್ಕೆ ಹೋಗಿವಿ ರೀ. ಬಟ್ಟೆ ಬಾಂಡೆ ಎಲ್ಲ ಮನೆ ಹಾಗೆ ಇಟ್ಟು ಬಂದೀನಿ ರೀ. ಎಲ್ಲ ಮನೆ ತುಂಬ ಸಾಮಾನು ಹಂಗೆ ಐತಿ. ಹೋಗಿ ಎಲ್ಲ ಕೆಲಸ ಮಾಡ್ಬೇಕು ರೀ. ದೇವ್ರ ಪೂಜೆ ಸನ್ಯಾಕೆ ಮಾಡಿಲ್ಲ ರೀ. ಇವತ್ತು ರಾಯರ ಪೂಜೆ ಮಾಡ್ತಿದ್ದೆ. ಸಿಸ್ಟರ್ ಬಂದು ಸಲ ಹಾಗೆ ಓದೀನಿ ರೀ. ಬನ್ನಿ ಸ್ನೇಹಿತರೆ, ಮತ್ತು ಮನೆಗೆ ಹೋಗಿ ಸಿಗ್ತೀನಿ ಸ್ನೇಹಿತರೆ. ಮುದ್ದೇಬಿಹಾಳಿಂದ ಬಂದು ಅಂಗಳ ಕಸ ಗುಡಿಸಿ ಅಂಗ್ಳಕ್ಕೆ ನೀರು ಹೊಡೆದೆ. 5:57 ಆಗೈತಿ. 6 ಗಂಟೆ ಹಾಕಂತೆ. ಕುರ್ಚಿ ಮ್ಯಾಕೆ ಇಡೋಕೆ ಕಾಟ ಮ್ಯಾಕ ನಮ್ಗೆ ಒಂದೇ ಕುರ್ಚಿ ಸಾಕ್ರಿಲ್ಲ, ಇಡೋಕೆ ಎಲ್ಲ ತೊಂದರೆ ಆಗುತ್ತೆ. ಅವರು ಅಕ್ಕೋರು ಬಂದಿದ್ರಲ್ಲ, ಅವ್ರ ಸಲಾಗಾಗಿ ಕುರ್ಚಿ ತೊಗೊಂಡಿದ್ದೀವಿ ರೀ. ಎಲ್ಲಿ ನೋಡ್ಸಾಕತ್ತಿದ್ರಿ ಫುಲ್ಲ. ಮ್ಯಾಕೆ ಇಡಮ್ಮ, ಮ್ಯಾಕೆ ಇಟ್ರಿ ಅಂತಾಗಿ ಸೀರೆ ಕದಿಲ್ರಿ. ನಾನು ಬಾಂಡೆ ಅದಾವ ರೀ. ಇವಾಗ ಏನದಾವ ಎಲ್ಲ ಅಲ್ಲಿ ಲೈಟ್ ಅವ್ರು ಬಂದ್ರಲ್ಲ. 10ಕ್ಕೆ ಬಂದಾರ. 10:30 ಆಗೈತೆ ಬಂದಾರ ಸ್ನೇಹಿತರೆ. ನಾವು ಹೋದಕ್ಕೆ ಇವಾಗ ಬಂದು ನೋಡಿ, ಬಸ್ಸೇ ಇಲ್ಲ. ಬಸ್ ಒಂದು ಗದ್ದಲ ಬೆಸ್ತಾರೆ ಇವತ್ತು. ಒಂದಿಟ್ಟು ಅಲ್ಲೇ ನಮ್ಮ ಊರಣ್ಣ ಭೇಟಿ ಆದ, ಅವ್ರಿಗೂ ಮಾತಾಡ್ಕೊತ ಕುಂತೆ. ಶ್ರಾವಣಿ ಬಸ್ ಸುಸ್ಲಾಕ ತಿಂದ ಸ್ನೇಹಿತರೆ. ನಾನು ನೋಡಿ ಬೆಳ್ಳುಳ್ಳಿ ತೊಗೊಂಬಂದೀನಿ, ಅರ್ಧ kg ಶ್ಯಾಂಪು, 1 kg ಶೇಂಗಾ, ಅರ್ಧ kg ಟಮಾಟಿ 20 ರೂಪಾಯಿ, 40 ರೂಪಾಯಿ kg ಟಮಾಟಿ. ಕರಿಬೇವು ಕೊತ್ತಂಬರಿ ಒಂದು ಪಾಲಕ್ 10 ರೂಪಾಯಿ, ಕರಿಬೇವು ಕೊತ್ತಂಬರಿ 10 ರೂಪಾಯಿ 20. ಹಸಿಮೆಣ್ಸಿನ್ಕಾಯಿ ಒಂದು 30 ರೂಪಾಯಿ ಪಾವು ಕಿಲೋ ರೀ. ಇಷ್ಟು ತೊಗೊಂಬಂದು ನೋಡಿ ಸ್ನೇಹಿತರೆ. ಬರ್ರಿ ಮತ್ತೆ ಸಿಗ್ತೀನಿ ನಿಮ್ಗೆ.
ಇನ್ನೇ ಮಾಡ್ಬೇಕು. ನಾ ಪೂಜೆ ಮಾಡಿಲ್ರಿ ಇವತ್ತು ದೇವ್ರ ಪೂಜೆ, ಗುರುವಾರ ರಾಯರ ಪೂಜೆ ಮಾಡಬೇಕು ನೋಡೋಣ್ರಿ. ಚಹಾ ಮಾಡಿದ್ದೀನಿ ರೀ, ಎಷ್ಟು ಚಹಾ ಉಳತ್ತೆ ಚಹಾ ಕಾಸ್ಕೊಂಡು ಕುಡಿತೀನಿ ರೀ. ತಲೆ ಹೊಡ್ಯಾಕತ್ತೈತೆ ಇದ್ರ ಚಹಾ ಕಾಸ್ಕೊಂಡು ಕುಡಿದು ಹಾಲು ಕಾಸಾಕಿಡ್ತೀನಿ ರೀ. ನೋಡಿ ಸ್ನೇಹಿತರೆ, ಹಾಲು ಒಂದು ಬಂದ್ ಮಾಡಿದೆ. ಇವು ಮೊದ್ಲಿನ ಬೆಳ್ಳುಳ್ಳಿ ಇಷ್ಟಿದ್ದು ಅವ್ನಿಗೆ ಕಡೆ ಹಾಕೊಂಡೆ. ಇವತ್ತು ಅರ್ಧ ಕೆಜಿ ಬೆಳ್ಳುಳ್ಳಿ ತೆಗಿ ನೋಡಿ. ಇವನು ಅರ್ಧ ಕೆಜಿ ಎಷ್ಟು ನೋಡಿ ಬೆಳ್ಳುಳ್ಳಿ. ಕೊತ್ತಂಬರಿ ಎಲ್ಲ ಕ್ಲೀನಾಗಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ತೊಳೆದು ಕ್ಲೀನ್ ಮಾಡಿ ಸೋಸಿ ಫ್ರಿಜ್ ಇಟ್ಟು ಬಾ ಅಂತ ಇಟ್ಟೀನಿ ರೀ. ಇನ್ನು ಸೂಸ್ಲು ಹಂಗೆ ಮೇರೆ ಹಾಕೈತೆ ನೋಡಿ, ಕಂಡಾಪಟ್ಟಿ ಸೂಸ್ಲು ಐತೆ ಭಾಳ ಇಡ್ತೀನಿ. ಸಂಜೆಗೆ ಏನು ಮಾಡಲ್ಲ ರೀ, ಬಾಂಡೆ ಬಟ್ಟೆ ದೇವ್ರ ಪೂಜೆ ಕಸ ಹುಡುಗೋದು ಮನೆ ಕಸ ಗುಡಿಸೋದು ಕೆಲಸ ಭಾಳ ಐತೆ ಸ್ನೇಹಿತರೆ. ಎಲ್ಲ ಒಂದಿಟ್ಟು ಮಾಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಶೇಂಗಾನ ಅಲ್ಲಿ ಮ್ಯಾಗ ಇಟ್ಟು ನೋಡಿ. ಮತ್ತು ಸ್ನೇಹಿತರೆ ನೋಡಿ, ಕಾಯಿಪಲ್ಲೆ ಏನಿಲ್ಲ ಕೊಂಡಾಪಟ್ಟಿ ತುಟ್ಟಿಗೆ ಐತ್ರಿ. ಮೆಣಸಿನ್ಕಾಯಿ 30 ರೂಪಾಯಿ ಪಾವು ಕಿಲೋ, 20 ರೂಪಾಯಿ ಟಮಾಟಿ, ಇದು ಉಳ್ಳಾಗಡ್ಡಿ ಮ್ಯಾಗ ಅದಾವ್ರಿ. ಕಾಯಿಪಲ್ಲೆ ಏನಿತ್ತಲ್ಲೆಲ್ಲ 30 ರೂಪಾಯಿ ಪಾವು ಕಿಲೋ ಇತ್ತು. ಇದ್ದಿದ್ದು ಮಾಡ್ಕೊಂಡು ತಿಂದ್ರೆ ಅದು ಬಿಡು ಬ್ಯಾಳೆ ಪಾಳಿ ಅಂತೇಳಿ ಹಂಗೆ ಬಂದು ನೋಡಿ. ಎಲ್ಲ ತುಟ್ಟೈತ್ರಿ, ಏನು ತಿಂತೀರಿ ಏನು ಬಿಡ್ತೀರಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಶಿವಕುಮಾರ್ ನೋಡಿ ಚಂತ ಹರ್ಯಾಡಿ ಮುಕ್ಕೋತೈತಿ. ಅವಾಗೊಂದು ಏನಾದಟ್ಟು ಕಸ ಹುಡಿ ಹಾಸಿ ಮನಗಿಸ್ತೀನಿ. ಈ ಮುಕ್ಕೋದನ್ರಿ ನೋಡಿ ಸ್ನೇಹಿತರೆ. ಶಿವಕುಮಾರ್ನ ಹಾಸಿ ಮನಗಿಸಿದೆ. ಮನಗಿಸಿ 7:15 ಆಗೈತಿ ಟೈಮು. ಇವಾಗ ಪೂಜೆ ಮಾಡಬೇಕು ಸ್ನೇಹಿತರೆ. ಬಟ್ಟೆನೂ ನಾವು ಒಗೋದಿಲ್ಲ, ಪೂಜೆ ಮಾಡಿ ಬಟ್ಟೆ ಒಗಿಬೇಕು. ಅಡಿಗೆ ಎಲ್ಲ ಐತ್ರಿ, ಮಡಿಕೆ ಪಲ್ಯ ಐತೆ ಎಲ್ಲ ಐತ್ರಿ. ಈಗ ಮತ್ತೆ ಒಳ ಮಧ್ಯಾಹ್ನ ಹೆಂಗೆ ಮಾಡಿದೆ ಅಂತ ಅದು ಬಂದು ಕ್ಲೀನ್ ಎಷ್ಟು ತಲೆನೋವು ಐತ್ರಿ. ತಲೆ ಸಿಕ್ಕಾಪಟ್ಟು ತಲೆ ಹೊಡ್ಯಾಕತ್ತಿತ್ತು. ತಲೆ ಹೊಡ್ಯಾಕತ್ತಿತ್ತಂದ್ರೆ ಮಾಡೋ ಕೆಲಸ ಮಾಡ್ಲಿಕ್ಕಂತ ಜೀವ ಸಮಾಧಾನ ಆಗಲ್ಲ. ಇಷ್ಟು ಬಾಂಡೆ ಇದ್ದು ಸ್ನೇಹಿತರೆ. ಎಲ್ಲ ಅಲ್ಲೇ ಇಟ್ಟು ಮುದ್ದಾಕ ಹಂಗೆ ಹೋಗ್ಬಿಟ್ಟಿದ್ದೆ. ಇವಾಗ ಇಷ್ಟು ಬಾಂಡೆ ತಿಕ್ಕಿನಿ, ಎಲ್ಲ ಕ್ಲೀನ್ ಮಾಡೀನಿ, ಎಲ್ಲ ಕಸ ಗುಡ್ಸೀನಿ ರೀ. ಶ್ರವಣ ಅಭ್ಯಾಸ ಮಾಡಾಕತ್ತ. ಫುಲ್ ಕತ್ಲಾಗೈತೆ. ಪೂಜೆ ಮಾಡ್ತೀನಿ ರೀ. ರಾಯರ ಪೂಜೆ ಮಾಡಿದ್ನಿ ಅಂದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ಆಗುತ್ತೆ ರೀ. ಅದಕ್ಕೂ ಯಾಕೋ ತಲೆ ನುಸಾಕತ್ತಿತ್ತು. ನಾ ರಾಯರ ಪೂಜೆ ಮಾಡಿಲ್ಲ. ಪಾಪ ಅವರು ಬಂದರು ನನಗೆ ಮಾಡಿದೆ ಅಲ್ಲ. ಅದಕ್ಕೇನು ಬಟ್ಟೆ ಒಗಿಕ್ಕಿಂತ ಮೊದಲ ತಲೆ ಎಕ್ಕೊಂಡು ಮಾರಿ ತಕ್ಕೊಂಡು ರಾಯರ ಪೂಜೆ ಮಾಡಿ ನೋಡಿ. ದಿನ ದೀಪ ಹಚ್ತಿದ್ದು ಪೂಜೆ ಮಾಡ್ತೀವಿ ಸ್ನೇಹಿತರೆ. ಪೂಜೆ ಮಾಡೋದಕ್ಕೆ ನನಗೆ ಒಂಥರ ತಲೆ ಅದ ಟೆನ್ಷನ್ ಆಗಿಬಿಟ್ಟಿದ್ರಿ. ಒಂದಿನ ಪೂಜೆ ಬರ್ತಿದ್ದಿಲ್ಲ, ಇವಾಗ ಬಿಟ್ಟುಬಿಟ್ಟಿನಿಲ್ಲ ನೋಡಿ. ಇಷ್ಟು ಬಾಂಡೆ ಭಾಳ ಇದ್ದು ಸ್ನೇಹಿತರೆ. ಎಲ್ಲ ಕ್ಲೀನ್ ಆಯ್ತು ನೋಡಿರಿ. ಇವಾಗ ಸ್ವಲ್ಪ ಮನಸ್ಸು ನಿರಾಳ ಆಯ್ತು ನೋಡಿ ಸ್ನೇಹಿತರೆ. ತತ್ತಿ ತೊಗೊಂಬರ್ಬೇಕಂತ ಮಾಡಿದ್ದೀನಿ ರೀ. ಇವತ್ತು ಆ ಕಡೆ ಹೋಗಿ ತತ್ತಿ ತರಬೇಕಂತ ಹೋಗಿದ್ದೆ. ಬೇಡ ಮತ್ತು ನಾಳೆಗೆ ಹಾಸಿ ಹೋಗಿದ್ದು ಮನೆ ತೊಳೆಯು ಅದಾವ್ರಿ. ನಾಳೆ ಅಷ್ಟು ಮನೆ ತೊಳೆದು ಹಾಸಿ ಹೋಗೋದು ಹಾಕಬೇಕು. ಅಲ್ಲೇ ದೇವ್ರು ನಾಳೆ ಕತ್ತಲ್ಲ ಪಲ್ಯ ಅದೆಲ್ಲ ಬಳ್ದಿಟ್ಟೀನಿ ರೀ. ಬಳ್ದಿಟ್ಟು ಹಾಲು ಕಾಸಿ ರೊಟ್ಟಿ ಹಂಗೆ ಮಾಡಿ ರೊಟ್ಟಿ ಉಂಡೆ ನೋಡಿ. ಪಲ್ಯ ರೊಟ್ಟಿನ ಉಂಡೆ ಇಲ್ಲ ಸರ್, ಅವನಿಗೆ ಕಟ್ಟಿದ್ದು ಅಷ್ಟೇ ಸ್ನೇಹಿತರೆ. ಉಂಡೆ ಇಲ್ಲ. ಫುಲ್ ಕತ್ಲಾಗೈತೆ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಗಾಳಿಯಿಂದ ನೋಡಿ. ಬಟ್ಟೆ ಬಟ್ಟೆ ಅದಾವು. ಪೂಜೆ ಮಾಡಿ ಸಾಬೂನು ಪುಡಿ ಹಾಕಿದ್ದು ಬಟ್ಟೆ ಹೋಗೋದಾಗ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ರೀ. 7:15 ಐತಿ. 8:00 ಎಲ್ಲ ಕೆಲಸ ಆಗೋ ಸ್ನೇಹಿತರೆ. ಮತ್ತು ಪೂಜೆ ಮಾಡಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ. ಇವತ್ತು ಬಂದು ಶ್ರಾವಣಿ ಹೋಮ್ವರ್ಕ್ ಕಡೆ ಗಮನ ಕೊಡಲಿಲ್ಲ. ನಾನು ಯಾವ ಥರ ಬರೆದವಳೆ ಅಕ್ಷರಿಲಿ ಈ ಥರ ಬರೆದ್ರೆ ಅದಕ್ಕೆ ಒಟ್ಟು ಚೆಕ್ ಮಾಡಿದೆ. ಈಗ ನಾನು ಬಾರವ ಅಂತೇಳಿ ಪೂಜೆ ಮಾಡಿ ಒಟ್ಟು ಚೆಕ್ ಮಾಡಿದೆ. ಈಗ ನೋಡಾಕತ್ತೀನಿ ನಾನು ಎಲ್ಲಿ ತಪ್ಪಾಗೈತಿ. ನಾವು ಹೋಮ್ವರ್ಕ್ ಮಾಡಿಸ್ಬೇಕು ರೀ. ಹನ್ನೆರಡು ಮನೆ ರೊಕ್ಕ ಕೊಟ್ಟು ಇವು ನೋಡಿ ಎಷ್ಟು ನೀಟ್ ಬರ್ದಾಳೆ ಸ್ನೇಹಿತರೆ. ಇಲ್ಲಿ ಈ ಅಕ್ಷರ ನೋಡಿರಿ. ಇದಕ್ಕೆ ಯಾಕೆ ಅನ್ನಂದ್ರಿ ನಾನು ನೀಟ್ ಬರ್ದಾಳೆ. ಇದನ್ನು ಹೋಮ್ವರ್ಕ್ ಒಂದು ಬರ್ಸಲ್ಲ. ಇದನ್ನು ಹಿಂಗೆ ಇಲ್ಲಿ ನೋಡಿ ಎಷ್ಟು ನೀಟ್ ಬರ್ದಾಗಿನ ಅಕ್ಷರ. ಇದನ್ನು ಅದಕ್ಕೆ ಒಳ ವಾಪಸ್ ಬರಿ ಅಂತೇನು ರೀ. ಇದನ್ನೊಂದು ಕನ್ನಡ ಒಂದು ಬರೀ ಇನ್ನು ವಾಪಸ್ ಬರಿ. ಇದು ಗಣಿತ ಮುಗಿತಾ ಇದು. ಇದೊಂದು ಗಿಡಗಳು ಮಾಡ್ಯಾರಿ. ಇದೇನು ನೋಡಿ. ಇದು ನಮ್ಮ ಶ್ರಾವಣಿ ಇತ್ತು ಬರೀ ಹೋಗಿ. ಇದು ಕಲರವ ಹೋಗಿ ಕಕವ ಬರ್ದಾಳ್ರಿ. ಜಳು ಹೋಗಿ ನಾ ಚೆಕ್ ಮಾಡಿಕ ಟೀಚರ್ ಮತ್ತು ಪದವಾಳ ಅವನೇ ಹಾಕಿ ಕೊಡ್ತಾರೆ. ಪರಿಸರ ನಿನಾದ ನೋಡಿ. ಇದೇನು ರೀ ಮಾನವ ಮಾನಾಡ ಬರ್ದಾಡ್ರಿ. ಕೋತಿವ ಕೋಟಿ ಬರ್ದಾಡ್ರಿ. ವಿವೇಕ ಹೋಗಿ ವಿವಾಕ ಬರ್ದಾಡ್ರಿ. ಚಲಿಸು ದೋಣಿ ವಿಮಾಪು ನೋಡಿ. ಎಲ್ಲ ಅಕ್ಷರ ತಪ್ಪ್ರಿ. ಇಕ್ಕಿ ನಮ್ಮವು ಏನೋ ಕೆಲಸ ಮಾಡಾಕತ್ತ ನನಗೆ ವಿಚಾರಿಸಲ್ಲ ಅಂತ ಅಕ್ಕಿ ಆಗೈತೆ ರೀ. ನಾ ಬಿಡ್ತೀನಿ ರೀ. ಎಷ್ಟೇ ನನಗೆ ಕಷ್ಟ ಆಗಲಿ ಎಷ್ಟೇ ನನಗೆ ಒತ್ತಡ ಆಗಲಿ ಹೋಮ್ವರ್ಕ ಚೆಕ್ ಮಾಡ್ತಾ ಬಿಡಲ್ರಿ. ನಾ ಮಾತ್ರ ಎಲ್ಲ ಹೋಮ್ವರ್ಕ್ ಕ್ಲಿಯರಾಗಿ ನಾನು ಓದಕ್ಕೆ ಬರಲ್ಲ ಅಂದ್ರೂ ಇದು ಹಿಂಗಂತ ಅರ್ಥ ಮಾಡ್ಕೊಂಡು ದೇವ್ರಿಗೆ ಬಿದ್ದರೆ ನೀವು ದರ್ಶನ ತಗೋ. ರಾಯರ್ದು ಗುರುವಾರ ಯಾವಾಗುತ್ತೆ ಮಾಡೋದು ನೋಡಿ. ಏನು ಮಾಡೋದ್ರಿ ಒಬ್ಬಕ್ಕೆ ಇರೋದು. ಎಲ್ಲ ಕಡೆ ಬಡ್ದಾಡಿ ಜಲಮ ಸುಖ ಇಲ್ಲಿ ನೋಡಿ. ಜಲಮಕ್ಕೆ ಒಟ್ಟು ಸಾಬೂನು ಪುಡಿಯಾಗಿ ಎದ್ದಿಟ್ಟು ಬಂದು ಈಕಿನ ಹೋಮ್ವರ್ಕ್ ನೋಡೀನಿ ರೀ ನೀರಿಲ್ಲ ಅಂತೇಳಿ. ಯಾಕಂದ್ರೆ ಬಟ್ಟೆ ಹೋಗಿ ಪೂಜೆ ಮಾಡಬಾರ್ದಲ್ಲ, ಹಂಗಾಗಿ ಬರೀ ನೋಡಿ ಸ್ನೇಹಿತರೆ. ಉದಿನ ಕಡ್ಡಿನ ಹೆಚ್ಚಿದ್ದೆ ರಾಟಿ ಪೂಜೆಯನ್ನು. ಇವತ್ತು ಗುರುವಾರಲ್ಲ ಉದಿನ ನಾ ಪೂಜೆ ಮಾಡಿದಾಗ ಒಮ್ಮೆ ಇಷ್ಟು ಮಾಡತ್ತೀನಿ ರೀ. ರಾಟಿ ಬಟ್ಟೆ ಬೆಳೆ ರಾಟಿ ತೊರಿಕ್ ಬಿಡ್ತೀನಿ. 2 ಉದಿನ ಕಡ್ಡಿ ನೋಡ್ತಿರ್ಬೇಕಿಲ್ಲೇ.
ಬನ್ನಿ ಸ್ನೇಹಿತರೆ, ಅಡುಗೆ ಮಾತ್ರ ಐತ್ರಿ. ಮುತ್ತೆ ಊಟ ಕೊಟ್ಟು ಬಂದು ನೋಡಿ. ಪೂಜೆ, ರಾಯರ ಪೂಜೆ, ರಾಯರ ದರ್ಶನ ಮಾಡಿರಿ. ನಮ್ಮ ಶ್ರಾವಣಿ ಹಚ್ಚಿದಲ್ಲ ಹೂವಿನ ಗಿಡ, ಆ ಹೂವಿನ ಗಿಡದಾಗ ಹೂವು ಆಗಿದ್ದು ನೋಡಿ. ಇದು ನೋಡ್ತಿರ್ಬೇಕಿಲ್ಲ, 4 ಹೂವು ಆಗಿದ್ದು ಸ್ನೇಹಿತರೆ. ರಾಯರಿಗೆ 2, ಎಲ್ಲಮ್ಮಗೊಂದು, ಕರ್ಸಿದ್ದು 5 ಹೂವು ಆಗ್ಯಾವ ರೀ. 5 ಆಗ್ಯಾವ ರೀ. ಮಲ್ಲೈಗಿಲ್ಲ ನೋಡಿ ಹೂವು, ಮಲ್ಲೈಗ ಆಂಜನೇಯಿಗಿಲ್ಲ. ಇಷ್ಟು ಹೂವು ಏರಿಸಿ ಪೂಜೆ ಮಾಡಿ ನೋಡಿ. ನೀಲಿ ಕಡೆ ಪೂಜೆ ಮಾಡೀನಿ. ಈಗ ಸ್ವಲ್ಪ ಜೀವ ಸಮಾಧಾನ ಆಯಿತು, ಎಲ್ಲನೂ ಕಮ್ಮಿ ಆಯಿತು. ಹಾಲು ಕಸಕ್ಕೆ ಇಡ್ತೀವಿ ಸ್ನೇಹಿತರೆ. ರಾಯರ ಪೂಜೆ ಮಾಡಿರಿ ಗುರುವಾರಕ್ಕೊಮ್ಮೆ, ಎಲ್ಲ ನಮ್ಮ ಕಷ್ಟಗಳು ನಿವಾರಣೆ ಆಯ್ತು ಅಂತ ನೀವು ಹೇಳ್ಬೋದು. ರಾಯರ ಆಶೀರ್ವಾದ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮ್ಯಾಗ ಇರಲಿ ಅಂತ ಬೇಡ್ಕೊತೀನಿ ರೀ. ರಾಯರ ತಕ್ಕ ಅದನ್ನೇ ಬೇಡ್ಕೊಂಡೇನು, ಎಲ್ಲರಿಗೂ ಒಳ್ಳೇದಾಗಲಿ. ಸಣ್ಣ ರಾಯರು ಅಲ್ಲದ ರೀ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೆ ಸುಖದಿಂದ ಇಡಪ್ಪ ಅಂತಾನೆ ಬೇಡ್ಕೋಬೇಕು ಸ್ನೇಹಿತರೆ. ನಮ್ದು ಅಷ್ಟೇ ನೋಡಬಾರ್ದು. ಬರ್ರಿ ಹಾಲು ಕಾಸ್ತೀನಿ ರೀ. ಈಗ ಹಾಲು ಕಾಸಿ ಬಟ್ಟೆನೂ ಸಾಬೂನು ಪುಡಿಯಾಗಿ ಎದ್ದೀನಿ ನೋಡಿ. ಟೈಮ್ 9 ಗಂಟೆ ಆಗೇ ಬಿಡ್ತು ಸ್ನೇಹಿತರೆ. ಬಟ್ಟೆ ಒಗಿಬೇಕು, ಸಾಬೂನು ಪುಡಿಯಾಗಿ ಎದ್ದಿಟ್ಟಿನಿ. ಬಡದಾಗಿ ಸಜ್ಜಕ್ಕೆ ಹಾಕಿ ಒಣಕ್ಕೆ ಬಿಡ್ತೀನಿ ರೀ. ಮುಂಜಾನೆ ಭಾಳ ಆತಷ್ಟು ಅಂತ ಮುಂಜಾನೆ ಆಗಲ್ಲ ಯಾವುದೊಂದು. ಮುಂಜಾನೆ ಹೆಂಗೆ ನೋಡಿ, ಇಷ್ಟು ಡಬ್ಬಾಕೋದು, ಮನೆ ತೊಳೆದು ಎಲ್ಲ ಕ್ಲೀನ್ ಐತ್ರಿ. ನಿಮ್ಮ ಅಡಿಕೆ ಹಾಲು ಕಾಸ್ಲೆ ಬರೀ ಒಮ್ಮರಕ್ಕೆ ಬರ್ರಿ. ನಾ ಬಟ್ಟೆ ಒಗಿತೀನಿ, ಊಟ ಮಾಡೋಣ ಇಬ್ರು ಕೂಡಿ. ಅದು ನಮ್ಮ ಶ್ರಾವಣ ಮುಕ್ಕೋತ್ ನೋಡಿ. ಅದಕ್ಕೆ ಉಣಿಸಿ ಮನೆ ಮತ್ತೆ ಎಬಿಸಿ ಒಳಗೆ ಉಣಿಸಿ ಮನೆಗೆ ಇಷ್ಟೀನಿ ರೀ. ಹಾಸಿಗೆ ಅವಾಗ ಇವು ಉಣ್ಣಕ್ಕೆ ಹೇಳಲ್ರಿ, ಅವ ಎಬ್ಸಿರು ಹೇಳಲ್ರಿ. ಅವ ಪ್ಯಾನ್ ಎತ್ತೈತೆ, ಬನ್ಸಿ ಸಿಗೋಣ. ಮತ್ತು ಟೈಮು 9:30 ಆಗೈತೆ. ಹಾಲು ಕಸಕ್ಕೆ ಇಟ್ಟೀನಿ. ಊಟ ಒಮ್ಮರ್ಕಿನ್ನ ಸ್ವಲ್ಪ ಐತಿ. ಮುಂಜಾನೆ ಬರ್ತೀನಿ, ಬರೋಕೈತೆ 9:30 ಆಗೈತೆ ನಡಿ ಅಂತಂದೆ. ಶ್ರಾವಣ ಹೊತ್ಕೊಂಡು ಮ್ಯಾಕ್ ಹೋಗ್ಬೇಕು ನೋಡಿ. ಅಷ್ಟು ಬ್ಯಾಗ್ ನೋಡಿ. ಊಟ ಮಾಡಿ ಅಮ್ಮ ಅಂದಿಟ್ಟು ಬಂದು ಸೂಸ್ಲಾ ತಿಂದಾಡಿ ಊಟ ಒಲ್ಲೆ ಅಂತ ಮಾಡಿದ ರೊಟ್ಟಿ ಇವತ್ತು ಹಾಗೆ ಕುಂತ ನೋಡಿ ಸ್ನೇಹಿತರೆ. ಮುಚ್ಚಿಯಾಗ ಒಂದು 4 ರೊಟ್ಟಿ ಕೊಟ್ಟೀನಿ. ಒಂದಿಟ್ಟು ಪಲ್ಯ, ಅನ್ನ ಸೂಸ್ಲಾದಿತ್ತು ಕೊಟ್ಟೆ. ಇನ್ನೂ ರೊಟ್ಟಿ ನೋಡಿ. ಇವತ್ತು ಮುತ್ಯ ಅಕ್ಕಿ ಒಂದು ರೊಟ್ಟಿ ತಿಂದು ರೊಟ್ಟಿ ಕೊಟ್ಟಂದಾಗ ಮಾಡಿದ ರೊಟ್ಟಿ ಸ್ವಲ್ಪ ಮಾಡೀನಿ ನೋಡಿದ್ರೆ. ಇಟ್ಟು ಸ್ವಲ್ಪ ಏಟ್ ನಾಲ್ಕು ಅಷ್ಟು ರೊಟ್ಟಿ ಹಂಗೆ ಅದ ರೀ. ಮುಂಜಾನೆ ನಾಷ್ಟ ಮಾಡಿ ಅವ್ರಿಗೂ ನಾಷ್ಟ ಮಾಡಿ ಮುದ್ದೆ ಹಾಕೋದಕ್ಕೆ ಬಂದು ಅಕ್ಕಿ ನಾಷ್ಟ ಮಾಡಿ ಶ್ರಾವಣಿ ನಾನು ಮತ್ತು ತಲೆ ಹೊಡ್ಯಾಕತ್ರಿ. ಭಯಂಕರ ತಲೆ ಹೊಡ್ಯಾಕತ್ತಿದ್ರಿ. ಇನ್ನೂ ಹೊಡ್ಯಾಕತ್ತೈತ್ರಿ ತಲೆ. ಆದ್ರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕೆಲಸ ಮಾಡಲೇಬೇಕು. 9:30 ಆಗೈತಿ, 10 ಗಂಟೆ ಆಗತ್ತೆ. ಸುಸ್ತಾಗೈತೆ. ಬಟ್ಟೆನೂ ಒಗ್ದೀನಿ ರೀ, ಒಣಾಕ್ಬೇಕು ಅವನ್ನ. ಹೊಸ ಬಟ್ಟೆ ಒಗ್ದೀನಿ, ಒಣಾಕ್ಬೇಕಂದ್ರೆ ಹಾಲು ಕಾಸಿ ಟಿಕೆರೆ ಆ ಕಡೆ ಮ್ಯಾಕ್ ಹೋದು ನೋಡಿ. ಹಿಂದೆಲ್ಲ ಬಟ್ಟೆ ಇವಾಗ ಹೋಗೋದು ನೋಡಿ. 9:30 ಆಯ್ತು ಬಟ್ಟೆ ಒಗಿಬೇಕಾದ್ರೆ. ಹಿಂಗೆ ನೋಡಿ ಸ್ನೇಹಿತರೆ. ಪಾಪ ಅವ್ರು ಅಲ್ಲಿಂದ ನಮ್ಮ ನೋಡಕ್ಕೆ ಬಂದಿದ್ರು. ಹಿಂಗಾಗಿ ಅವ್ರಿಗೋಸ್ಕರ ಟೈಮ್ ಕೊಟ್ಟರೆ ಹಿಂಗೈತಿ. ಒಂದು ಕಡೆ ಹೋದ್ರೆ ಒಂದು ಕಡೆ ಇಲ್ಲ ಸ್ನೇಹಿತರೆ. ಒಬ್ಬಂಟಿಗೆ ಬಾಳೆಹಣ್ಣು ಹಿಂಗೆ ಇರ್ತೈತೆ. ಇಷ್ಟು ಬಟ್ಟೆ ಒಣಾಕಿ ಅಲ್ಲೇ ಮ್ಯಾಗ ಬಂದ್ಸದ ಹಾಸಿಗೆ ಹಾಸ್ಬೇಕು ಅವ್ರಿಗೆ ಅಂತೇಳಿ ಮಾಡೀನಿ ರೀ. ಆ ಕಡೆ ಮ್ಯಾಕ್ ಹೋಯ್ತೀನಿ ನಿಮ್ಮ ಬಟ್ಟೆ ಕಟ್ಟು ಮ್ಯಾಕ್ ಇಟ್ಬಿಡ್ತೀನಿ ರೀ. ನೋಡಿ ನನ್ನ ಬಟ್ಟೆ ಒಂದು ಇಲ್ಲಿಟ್ಟೆ. ಶ್ರಾವಣ ಕರ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡಾಕತ್ತಾವ. ಟೈಮ್ 9:30 ಆಗೈತೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್, ಬಾಯ್.